ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ವಾಕ್ಯ 3 ನಾವು ಓದೋಣ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ವಾಕ್ಯ 3. ಈ ಪ್ರವಾದನ ಸಂದೇಶವನ್ನು ಓದುವವನು ಧನ್ಯನು, ಓದಿದ್ದನ್ನು ಕೇಳಿಸಿಕೊಳ್ಳುವವರು ಧನ್ಯರು, ಮತ್ತು ಈ ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು, ಏಕೆಂದರೆ ಕಾಲ ಸನ್ನಿಹಿತವಾಯಿತು. ಪ್ರೈಸ್ ದಿ ಲಾರ್ಡ್. ಈ ಪ್ರವಾದನ ಸಂದೇಶವನ್ನು ಓದುವವರು ಧನ್ಯರು, ಓದಿದ್ದನ್ನ ಕೇಳಿಸಿಕೊಳ್ಳುವವರು ಧನ್ಯರು, ಮತ್ತು ಈ ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು, ಏಕೆಂದರೆ ಕಾಲ ಸನ್ನಿಹಿತವಾಗಿದೆ. ಕಾಲ ಸನ್ನಿಹಿತವಾಯಿತು. ಪ್ರೈಸ್ ದಿ ಲಾರ್ಡ್. ಓಕೆ, ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ ವಾಕ್ಯ 2 ನಾವು ಓದೋಣ. ವಾಕ್ಯ 2. ಕೀರ್ತನೆ 1ನೇ ಅಧ್ಯಾಯ ವಾಕ್ಯ 2. ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರು ಅವನೇ ಧನ್ಯನು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವನಾರು ಅವನೇ ಧನ್ಯನು. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನ್ಯಾರೋ ಅವನೇ ಧನ್ಯನು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನ್ಯಾರೋ ಅವನೇ ಧನ್ಯನು. ಪ್ರೈಸ್ ದಿ ಲಾರ್ಡ್. ಓಕೆ, ಕೀರ್ತನೆಗಳ ಗ್ರಂಥ 84ನೇ ಅಧ್ಯಾಯ ವಾಕ್ಯ 4 ಹಾಗೂ 5 ಓದೋಣ. 4 ಹಾಗೂ 5. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ನಿರಂತರವೂ ನಿನ್ನ ಗುಣಗಾನ ಮಾಡುವವರು. 5. ನಿನ್ನಿಂದ ಶಕ್ತಿ ಪಡೆಯುವವರು ಧನ್ಯರು, ಸಿಯೋನ್ ಶಿಖರಕ್ಕವರು ಪ್ರಿಯ ಯಾತ್ರಿಕರು. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ನಿರಂತರವೂ ನಿನ್ನ ಗುಣಗಾನ ಮಾಡುವರವರು. ಪ್ರೈಸ್ ದಿ ಲಾರ್ಡ್. ಸೊ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 7, 8, 9 ಈ 3 ವಾಕ್ಯಗಳನ್ನು ಓದೋಣ. ನನ್ನ ದಾಸನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನು ಮಾತ್ರ ಸ್ಥೈರ್ಯದಿಂದ ಪರಿಪಾಲಿಸು. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವೆ. ಈ ಧರ್ಮಶಾಸ್ತ್ರ ಸದಾ ನಿನ್ನ ಬಾಯಲ್ಲಿರಲಿ. ಹಗಲಿರಲು ಅದನ್ನು ಧ್ಯಾನಿಸು. ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ. ಆಗ ನಿನ್ನ ಕಾರ್ಯವೆಲ್ಲ ಕೈಗೂಡುವುದು, ನೀನು ಕೃತಾರ್ಥನಾಗುವೆ. ನಾನು ನಿನಗೆ ಆಜ್ಞಾಪಿಸಿದಂತೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವ ಎಡೆಗಳಲ್ಲೆಲ್ಲ ನಿನ್ನ ದೇವರು ಸರ್ವೇಶ್ವರರೂ ಆದ ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಈ ಎಲ್ಲ ವಾಕ್ಯಗಳನ್ನು ನಾವು ಓದುವಾಗ ಈ ಎಲ್ಲ ವಾಕ್ಯಗಳು ನಮಗೆ ಸ್ಪಷ್ಟಪಡಿಸುತ್ತೆ, ದೇವರ ವಾಕ್ಯವನ್ನು ಬಿಟ್ಟು ಈ ಧರೆಯಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಕಾರಣ ಏನಂತ ಹೇಳಿದ್ರೆ, ಹೇಗೆ ಜೀವಿಸಬೇಕು ಅಂತ ತಿಳಿಸ್ಕೊಡೋದು ಯಾವುದು? ಧರ್ಮಶಾಸ್ತ್ರ ಅಂದ್ರೆ ಬೈಬಲ್. ಯಾವ ರೀತಿ ಪರಿಶುದ್ಧವಾಗಿ ಇರಬೇಕು ಅನ್ನೋದು ತಿಳಿಸ್ಕೊಡೋದು ಯಾವುದು? ಧರ್ಮಶಾಸ್ತ್ರ ಅಂದ್ರೆ ಬೈಬಲ್. ನಮಗೆ ಶಾಂತಿ ಸಮಾಧಾನ ಹೇಗೆ ಪಡ್ಕೊಳ್ಳಕ್ಕೆ ಸಾಧ್ಯ ಅದನ್ನು ತಿಳಿಸ್ಕೊಡೋದು ಯಾವುದು? ಧರ್ಮಶಾಸ್ತ್ರ. ನಮ್ಮ ಹಳೆಯ ಪ್ರವಾದಿಗಳು ಯಾವ ರೀತಿ ಜೀವಿಸಿದ್ರು, ಯಾವ ರೀತಿ ಕಷ್ಟ ವೇದನೆಗಳನ್ನ ಜಯಿಸಿದ್ರು ಅದನ್ನ ತಿಳಿಸ್ಕೊಡೋದು ಯಾವುದು? ಧರ್ಮಶಾಸ್ತ್ರ. ನಂತರ ಪ್ರಭು ಯೇಸು ಕ್ರಿಸ್ತರು ಈ ಧರೆಗೆ ಯಾವ ರೀತಿ ಬಂದ್ರು, ಅವರು ಯಾವ ರೀತಿ ಜೀವಿಸಿದ್ರು, ಅವರು ಎಲ್ಲಿಗೆ ಹೋದ್ರು, ಮತ್ತೆ ಹೇಗ್ ಬರ್ತಾರೆ, ಎಲ್ಲವನ್ನ ತಿಳಿಸ್ಕೊಡೋದು ಯಾವುದು? ಧರ್ಮಶಾಸ್ತ್ರ, ಬೈಬಲ್. ಅದಾದ್ಮೇಲೆ ನಾವು ಪರಲೋಕಕ್ಕೆ ಹೇಗೆ ಹೋಗ್ಬೇಕು, ಪರಲೋಕಕ್ಕೆ ನಾವು ಹೇಗೆ ಹೋಗ್ಬೇಕು ಅನ್ನೋದು ತಿಳಿಸ್ಕೊಡೋದು ಯಾವುದು? ಧರ್ಮಶಾಸ್ತ್ರ. ಪ್ರೈಸ್ ದಿ ಲಾರ್ಡ್.
ಈ ಧರ್ಮಶಾಸ್ತ್ರವನ್ನ ಬಿಟ್ಟು ಈ ಧರೆಯಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ನಾವು ಇವತ್ತಿಗೂ ಕೇಳಿಲ್ಲ. ಬೆಳಗ್ಗೆ ನಾವೇನಾದ್ರು ಕೇಳಿದ್ವಾ, ದೇವರೇ ನಮಗೆ ಒಳ್ಳೆ ಊಟ ಕೊಡಿ, ನಮಗೆ ಇದೇ ಆಹಾರ ಕೊಡಿ, ಇಲ್ಲಿಗೆ ನಮ್ಮನ್ನ ಕರ್ಕೊಂಡೋಗಿ, ಇದೇ ರೀತಿ ಕರ್ಕೊಂಡೋಗಿ, ನಮ್ಗೆ ಇದೇ ಬಟ್ಟೆ ಕೊಡಿ, ಉಸಿರಾಡ್ಲಿಕ್ಕೆ ಗಾಳಿ ಕೊಡಿ, ಗಾಡಿ ಕೊಡಿ, ಓಡಾಡ್ಲಿಕ್ಕೆ ಗಾಡಿ ಕೊಡಿ. ನಾವು ಇವತ್ತಿನ ದೈನಂದಿನ ಕಾರ್ಯಗಳನ್ನ ನಮ್ಮ ಯೋಜನೆ ಪ್ರಕಾರ ನಾವೇನೋ ಜೀವಿಸಿದೀವ? ಖಂಡಿತವಾಗ್ಲಿಲ್ಲ. ಹೌದು ತಾನೆ? ಖಂಡಿತವಾಗ್ಲಿಲ್ಲ. ಪ್ರೈಸ್ ಅಲ್ಲ. ಹಾಗಾದ್ರೆ ಈ ಯೋಜನೆಯನ್ನ ರೂಪಿಸಿದವ್ರು ಯಾರು? ನೀವು ಎಲ್ಲಿ ಹೋಗ್ಬೇಕು, ಹೇಗ್ ಮಾಡಬೇಕು, ಹೇಗೆ ಜೀವಿಸಬೇಕು, ಹೇಗೆ ಪ್ರಾರ್ಥಿಸಬೇಕು, ಯಾವ ಆಹಾರ ಸ್ವೀಕಾರ ಮಾಡಬೇಕು, ಸೈತನನ ಯೋಜನೆಯಿಂದ ಯಾವ ರೀತಿ ನೀವು ತಪ್ಪಿಸ್ಕೊಳ್ಬೇಕು, ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ಬೇಕಾದ್ರೆ ಯಾವ ರೀತಿ ನೀವು ಮಾತಾಡಬೇಕು, ಎಲ್ಲ ಅರಿವನ್ನು ಕೊಟ್ಟಿದ್ಯಾರು? ಪ್ರೈಸ್ ಅಲ್ಲ. ಧರ್ಮಶಾಸ್ತ್ರ, ಬೈಬಲ್ ಅಂದ್ರೆ ಪ್ರಭು ಯೇಸು ಕ್ರಿಸ್ತರು ಅಲ್ವಾ? ಪ್ರಭು ಯೇಸು ಕ್ರಿಸ್ತರು. ಹಾಗಾದ್ರೆ ಪ್ರತಿದಿನ ನಾವು ಯಾವ ರೀತಿ ಜೀವಿಸಬೇಕು ಅನ್ನೋದು ನಾವು ಮೊದಲು ತಿಳ್ಕೊಳ್ಬೇಕು. ಮೊದಲು ನಾವು ಯಾವ ರೀತಿ ಜೀವಿಸಬೇಕು ಅನ್ನೋದನ್ನ ನಾವು ತಿಳ್ಕೊಂಡಾಗ ಮಾತ್ರ ಆ ರೀತಿ ಜೀವಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ. ಇಲ್ಲಾಂದ್ರೆ ಸಾಧ್ಯನೇ ಆಗೋದಿಲ್ಲ. ಪ್ರತಿದಿನ ನಾವು ಯಾವ ರೀತಿ ಜೀವಿಸ್ಬೇಕು ಅಂತ ತಿಳ್ಕೊಂಡ್ರೆ ಮಾತ್ರ ನಾವು ಅದೇ ರೀತಿ ಜೀವಿಸ್ಲಿಕ್ಕೆ ಸಾಧ್ಯ. ಯಾವ ರೀತಿ ಜೀವಿಸ್ಬೇಕು ಅನ್ನೋದನ್ನ ಯಾರು ತಿಳಿಸ್ಕೊಡ್ತಾ ಇರೋದು? ಧರ್ಮಶಾಸ್ತ್ರ ತಿಳಿಸ್ಕೊಡ್ತಾ ಇದೆ. ನಾವು ವಾಕ್ಯದಲ್ಲೂ ಓದ್ತೀವಿ. ಜ್ಞಾನೋಕ್ತಿಗಳ ಗ್ರಂಥ 28ನೇ ಅಧ್ಯಾಯ ವಾಕ್ಯ 9ರಲ್ಲಿ ನೋಡ್ತೀವಿ. ಧರ್ಮಶಾಸ್ತ್ರಕ್ಕೆ ಕಿವಿ ಮುಚ್ಚಿಕೊಳ್ಳುವವನ ಪ್ರಾರ್ಥನೆ ದೇವರಿಂದ ತಿರಸ್ಕೃತವಾದ ಪ್ರಾರ್ಥನೆ ಅಂತ ನಮಗೆ ಬೈಬಲ್ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಈ ಧರೆಯಲ್ಲಿ ಧನ್ಯರು ಎನಿಸಿಕೊಳ್ಳುವವರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ, ಧನ್ಯರು ಅಂತ ಹೇಳಿದ್ರೆ ಅವರು ಪರಲೋಕಕ್ಕೆ ಬಾಧ್ಯಸ್ಥರು ಎಂಬುದಾಗಿ ಯಾರಾದರೂ ಇದ್ರೆ ಅದು ಈ ದೇವರ ವಾಕ್ಯವನ್ನ ಓದಿ ಅದರಂತೆ ಆಲಿಸಿ ಧ್ಯಾನಿಸಿ ಅದರಂತೆ ಜೀವಿಸುವವರು. ಪ್ರೈಸ್ ದಿ ಲಾರ್ಡ್. ಲೂಕನ ಬರೆದ ಶುಭ ಸಂದೇಶ 11ನೇ ಅಧ್ಯಾಯ ವಾಕ್ಯ 28ರಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಅಲ್ಲೊಂದು ಸನ್ನಿವೇಶ ನಡೆಯುತ್ತೆ, ಅಲ್ಲೊಂದು ಘಟನೆ ನಡೆಯುತ್ತೆ. ಪ್ರಭು ಯೇಸು ಕ್ರಿಸ್ತರು ಬೋಧಿಸುತ್ತಿರುವಾಗ ಆ ಜನಸಮೂಹದಿಂದ ಒಂದು ಮಹಿಳೆ ಎದ್ದು ನಿಂತು ಆಕೆ ಪ್ರಭು ಯೇಸು ಕ್ರಿಸ್ತರನ್ನ ನೋಡಿ ಹೇಳ್ತಾಳೆ, ನಿನಗೆ ಜನ್ಮ ನೀಡಿದ, ಅಂದ್ರೆ ನಿನ್ನನ್ನು ಉದರದಲ್ಲಿ ಹೊತ್ತು ಮೊಲೆ ಒಡಿಸಿದ ತಾಯಿ ಭಾಗ್ಯವಂತಳು. ಮಾತೆ ಮರಿಯಮ್ಮನವರ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ನಿನ್ನನ್ನು ಉದರದಲ್ಲಿ ಹೊತ್ತು ನಿನಗೆ ಮೊಲೆ ಒಡಿಸಿದ ತಾಯಿ ಭಾಗ್ಯವಂತಳು. ಪ್ರೈಸ್ ದಿ ಲಾರ್ಡ್. ಆಗ ಪ್ರಭು ಯೇಸು ಕ್ರಿಸ್ತರು 28ನೇ ವಾಕ್ಯದಲ್ಲಿ ಉತ್ತರ ಕೊಡ್ತಾರೆ. ಅದಕ್ಕೆ ಯೇಸು ಅದಕ್ಕಿಂತಲೂ ದೇವರ ವಾಕ್ಯವನ್ನ ಕೇಳಿ ಅದನ್ನು ಅನುಸರಿಸುವವನು ಹೆಚ್ಚು ಭಾಗ್ಯವಂತನು. ಪ್ರೈಸ್ ದಿ ಲಾರ್ಡ್. ಅದಕ್ಕಿಂತಲೂ ತನ್ನ ತಾಯಿಗಿಂತಲೂ, ಅಲ್ಲಿ ಹೇಳ್ತಾರೆ ತನ್ನ ತಾಯಿಗಿಂತಲೂ. ಏಕೆ ಅಂತ ಹೇಳಿದ್ರೆ, ಈಗ ನೋಡಿ, ಮಾತೆ ಮರಿಯಮ್ಮನವರು ತಂದೆಯಾದ ದೇವರ ಸ್ವರವನ್ನ ಕೇಳಿ, ತಂದೆಯಾದ ಸ್ವರ ಪ್ಲಾನ್ ತಿಳ್ಕೊಂಡು, ತಂದೆಯಾದ ಸ್ವರ ಕೇಳಿಸ್ಕೊಂಡ ಮೇಲೆ ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ಪ್ರಭು ಯೇಸು ಕ್ರಿಸ್ತರನ್ನ ಮುನ್ನಡೆಸಬೇಕು, ಅವರ ಒಂದು ಶಿಲುಬೆಯ ಯಾತನೆಯಲ್ಲಿ ಪಾಲ್ಗೊಳ್ಳಬೇಕು, ಎಲ್ಲವನ್ನು ಅವರು ಬಹಳ ಜಾಗರೂಕರಾಗಿ, ಯಾವುದು ಒಂದು ಸಣ್ಣ ತಪ್ಪು ಮಾಡದೆ, ಪ್ರೈಸ್ ದಿ ಲಾರ್ಡ್, ತಪ್ಪು ಮಾಡದೆ ದೇವರ ಯೋಜನೆಯನ್ನ ನೆರವೇರಿಸಿದ್ರು. ಅದಕ್ಕಿಂತಲೂ ಮೇಲಾಗಿ ಯಾರು ದೇವರ ವಾಕ್ಯ ನೋಡಿ, ಅವರು ದೇವರ ಆ ಒಂದು ಯೋಜನೆಯನ್ನು ನೆರವೇರಿಸಿದ್ರು. ಅದಾದ ಮೇಲೆ ಇವಾಗ ನಮಗೆ ಹೇಳ್ತಾ ಇದ್ದಾರೆ, ನಮಗೂ ಕೂಡ ಒಂದು ಯೋಜನೆ ಇದೆ, ಆ ಯೋಜನೆ ನಾವು ನೆರವೇರಿಸ್ತಾ ಇದೀವಾ? ಇದು ತುಂಬಾ ಮುಖ್ಯ. ಪ್ರೈಸ್ ದಿ ಲಾರ್ಡ್. ಗೊತ್ತಿದ್ಯಾ ನಾವು ಪ್ರತಿದಿನ ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕು ಅನ್ನೋದು? ಗೊತ್ತಿದ್ಯಾ? ಗೊತ್ತಿಲ್ಲ. ಬೆಳಗ್ಗೆ ಎದ್ದೇಳ್ತೀವಿ, ಸುಮ್ಮನೆ ಕಾಟಾಚಾರಕ್ಕೆ ಏನೊಂದು ಸಣ್ಣ ಪ್ರಾರ್ಥನೆ ಮಾಡ್ತೀವಿ. ಅದು ಏನಕ್ಕೆ ಮಾಡ್ತೀವಿ ಅಂದ್ರೆ ಭಯ, ಎಲ್ಲಿ ಏನಾಗೋಗುತ್ತೋ, ಇವತ್ತು ನಾವೇನಾದ್ರು ಮರಣ ಹೊಂದ್ಬಿಡ್ತೀವ, ಅಥವಾ ನಾವೇನಾದ್ರು ಸತ್ತೋಗ್ತೀವ, ಎಲ್ಲ ಭಯ ನಮಗೆ. ಆದ್ರೆ ಬೈಬಲ್ ಹೇಳುತ್ತೆ, ಬೈಬಲ್ ಒಂದು ನಿಯಮವನ್ನ ಇಟ್ಕೊಂಡಿದೆ, ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಟ್ಕೊಂಡಿದೆ. ನಮ್ಮನ್ನು ಹೇಗೆ ನಡೆಸಬೇಕು ಅನ್ನೋದು ಒಂದು ಆಲೋಚನೆ ಯಾರಿಗಿದೆ? ಬೈಬಲ್ಗಿದೆ, ದೇವರ ವಾಕ್ಯಕ್ಕಿದೆ.
ಬೈಬಲ್ಗಿದೆ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಕಥೋಲಿಕ ಕ್ರೈಸ್ತರು ಬೈಬಲ್ ಮುಟ್ಟೋದಿಲ್ಲ, ಮುಟ್ಲಿಕ್ಕೂ ಯಾರು ಹೇಳ್ಕೊಡೋದಿಲ್ಲ. ಹೇಳ್ಕೊಟ್ರೆ ಏನ್ ಮಾಡ್ತಾರೆ? ಅವ್ರಿಗೆ ಬೈತಾರೆ, ಅವ್ರನ್ನ ಹೀಯಾಳಿಸ್ತಾರೆ, ಅವ್ರನ್ನ ಅವಮಾನ ಪಡಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಅವ್ರನ್ನೇ ಅವಮಾನ ಪಡಿಸ್ತಾರೆ, ಯಾಜಕರು, ಬೋಧಕರು, ಇವ್ರನ್ನೇ ಅವಮಾನ ಪಡಿಸ್ತಾರೆ ಜನಗಳು. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಸರಿ ಬಿಡಿ, ಇವ್ರು ಹೆಂಗಾದ್ರೂ ಹಾಳಾಗೋಗ್ಲಿ, ಇವರು ಬದಲಾಗಲ್ಲ, ಇವರು ದೇವರ ಸಮೀಪಕ್ಕೆ ಇವರು ಬರೋದಿಲ್ಲ. ಕೆಲವು ಯಾಜಕರು ಹೇಳ್ತಾರೆ, ಅಯ್ಯೋ, ಅವರು ದೇವರ ವಾಕ್ಯ ಕೇಳಕ್ಕೆ ಅವರಿಗೆ ಅಸಹ್ಯ ಅನಿಸುತ್ತೆ, ದೇವರ ವಾಕ್ಯ ಕೇಳಕ್ಕೆ ಅವರಿಗೆ ಅಸಹ್ಯ ಅನಿಸುತ್ತೆ. ಯಾವುದಾದ್ರು ಸ್ವರೂಪ ಅಥವಾ ಯಾವುದಾದ್ರು ವಿಗ್ರಹಗಳಿದ್ರೆ ಓಡಿ ಹೋಗಿ ಬೆಲೆ ಕೊಟ್ಟು ಅವರು ಕೊಂಡುಕೊಳ್ತಾರೆ. ದೇವರ ವಾಕ್ಯ ಉಚಿತವಾದುದು, ದೇವರ ವಾಕ್ಯದಲ್ಲಿ ಜೀವ ಇದೆ, ಆದರೆ ಆ ಜೀವದ ಬಳಿಗೆ ಅವರು ಬರಲಿಕ್ಕೆ ಭಯ. ಪ್ರೈಸ್ ದಿ ಲಾರ್ಡ್. ಅನೇಕ ಜನರು ಹೇಳ್ತಾರೆ, ಅನೇಕ ಜನರು ತಮ್ಮ ದುಃಖವನ್ನ ಏನ್ ಮಾಡ್ತಾರೆ, ವ್ಯಕ್ತಪಡಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಆದ್ರೆ ನಾವು ಪ್ರತಿದಿನ ನೋಡಿ, ಧರ್ಮ ಸಭೆಗೆ ಸೇರಿದ ನಾವೆಲ್ಲರೂ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ, ಒಂದು ಯೋಜನೆಗೆ ಆರಿಸ್ಕೊಂಡಿದ್ದಾರೆ ಎಂಬ ಅರಿವು ನಮಗಿರಬೇಕು. ಸುಮ್ಮನೆ ಏನೋ ಬೆಳಗ್ಗೆ ಎದ್ದೊಳ್ತೀವಿ, ಯಾರೋ ಒಬ್ಬ ಬ್ರದರ್ ಫೋನ್ ಮಾಡ್ತಾರೆ, ಅವರು ಝೂಮಲ್ಲೋ ಗೂಗಲ್ ಮೀಟಲ್ಲೋ ಅಥವಾ ವಾಟ್ಸಪ್ಪಲ್ಲೋ ಯಾವುದೋ ಒಂದು ಕ್ಲಾಸ್ ತಗೊಳ್ತಾರೆ, ಅಥವಾ ಏನೋ ಅವ್ರ ಮನಸ್ಸು ಬಂದಾಗೆ ಹೇಳ್ತಾರೆ, ವಾಕ್ಯಕ್ಕೆ ವಿರುದ್ಧವಾಗಿ ಹೇಳ್ತಾರೆ. ನಿಮಗೆ ಸಂತೋಷ ಕೊಡುವಂಥ ವಾಕ್ಯಗಳು, ನಿಮಗೆ ಸಂತೋಷ ಸಮಾಧಾನ ಕೊಡುವಂಥ ವಾಕ್ಯಗಳು ಏನು? ನೀವು ಇವತ್ತು ಈ ಥರ ಇರ್ತೀರಾ, ಈ ಥರ ಆಶೀರ್ವಾದವಾಗಿರ್ತೀರಾ, ಹಂಗಿರ್ತೀರಾ, ಹಿಂಗಿರ್ತೀರಾ, ನೀವು ಹೆಂಗಿದ್ರು ನಡೆಯುತ್ತೆ, ಅಲ್ಲೋಗ್ರಿ, ಅಲ್ಲಿ ನೀರು ತೊಗೊಂಬರ್ರಿ, ಅಲ್ಲಿ ತೀರ್ಥ ತೊಗೊಂಬರ್ರಿ, ಅಲ್ಲಿ ಇದು ಮಾಡ್ರಿ, ಅಲ್ಲಿ ಜೇನುತುಪ್ಪ ಬರ್ತಾ ಇದೆ, ಎಲ್ಲರೂ ಅಲ್ಲಿಗೆ ಬರ್ರಿ, ಅಲ್ಲೋಗೋಣ, ಈ ಥರ ಅಂತ ಹೇಳಿದ್ರೆ ಜನಗಳು ಏನು ಮಾಡ್ತಾರೆ? ಬಹಳ ಖುಷಿ ಪಡ್ತಾರೆ. ಆದರೆ ನೀವು ಧರ್ಮಶಾಸ್ತ್ರವನ್ನು ಓದ್ರಿ, ಧರ್ಮಶಾಸ್ತ್ರವನ್ನು ಆಲಿಸ್ರಿ, ಧ್ಯಾನಿಸ್ರಿ, ಅದಕ್ಕೆ ಸಮಯ ಕೊಡಿ ಅಂತ ಹೇಳಿದ್ರೆ ಅವ್ರೇನು ಹೇಳ್ತಾರೆ? ನಮಗೆ ಟೈಮ್ ಇಲ್ಲ, ಸಮಯ ಇಲ್ಲ. ಹಾಗಾಗಿ ಇವತ್ತಿಗೂ ಕೂಡ ನಾವು ದಡ್ರಂತೆ ನಾವು ಜೀವಿಸ್ತಾ ಇದ್ದೀವಿ, ಇವತ್ತಿಗೂ ಕೂಡ ನಾವು ಅವಿವೇಕಿಗಳಂತೆ ನಾವು ಜೀವಿಸ್ತಾ ಇದ್ದೀವಿ. ಕಾರಣ ಏನು ಗೊತ್ತಾ? ಅವಿವೇಕಿಗಳಂತೆ ಜೀವಿಸ್ಲಿಕ್ಕೆ ಕಾರಣ ಇಷ್ಟೇ, ದೇವರ ಬಳಿ ನಾವು ಏನು ಪ್ರಾರ್ಥಿಸ್ಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ. ಇವತ್ತಿನಗೂ ಗೊತ್ತಿಲ್ಲ, ಈ ಕ್ಷಣಕ್ಕೂ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, ಒಬ್ಬ ಕ್ರೈಸ್ತನಾದವನು ದೀಕ್ಷಾಸ್ಥಾನ ಹೊಂದಿದಂತಹ ಅಥವಾ ಪ್ರಭುವಿನಲ್ಲಿ ವಿಶ್ವಾಸವನ್ನು ಪಡೆದಂತಹ ಪವಿತ್ರಾತ್ಮ ದೀಕ್ಷಾಸ್ಥಾನ ಪಡೆದಂತಹ ವ್ಯಕ್ತಿ ಅನುದಿನ ಮಾಡಬೇಕಾದ, ಅಂದ್ರೆ ಪ್ರತಿದಿನ ಮಾಡಬೇಕಾದ ಪ್ರಾರ್ಥನೆ, ಅಂದ್ರೆ ಪ್ರತಿದಿನ ಮಾಡಬೇಕಾದ ಕಾರ್ಯ, ಪ್ರತಿದಿನ ಮಾಡಬೇಕಾದ ಕರ್ತವ್ಯ ಏನು ಅನ್ನೋದನ್ನ ನಾವು ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಅವನು ಪ್ರಾರ್ಥಿಸಬೇಕು. ಮೊದಲು ಅವನು ಪ್ರಾರ್ಥಿಸುವವನಾಗಬೇಕು. ಯಾಕಂದ್ರೆ ಪ್ರಭುವಿನ ಮಗು ಇವನು, ಪ್ರಭು ಯೇಸು ಕ್ರಿಸ್ತರ ಮಗ ಅಂತ ಹೇಳಿದ್ರೆ ಅವನು ಪ್ರಾರ್ಥಿಸುವ ವ್ಯಕ್ತಿಯಾಗಿರ್ಬೇಕು. ಯಾಕಂದ್ರೆ ಎಲ್ಲ ಜಯ ಸಿಗೋದು ಪ್ರಾರ್ಥನೆಯಿಂದ. ಪ್ರೈಸ್ ದಿ ಲಾರ್ಡ್. ಓಕೆ, ಮೊದಲನೇದಾಗಿ ಅವನು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ಅವನು ಮತ್ತಾಯನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಇರುವಂತಹ ಒಂದು ವಾಕ್ಯವನ್ನು ಅವನೇನು ಓದೋಣ. ಆ ವಾಕ್ಯ ಓದಿ ನಂತರ 10ನೇ ವಾಕ್ಯ ಓದಿ, 6:10. ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ. ಮೊದಲನೆಯ ಪ್ರಾರ್ಥನೆ ಅವನಿಗದಾಗಿರ್ಬೇಕು. ಮೊದಲನೆಯ ಪ್ರಾರ್ಥನೆ ಯಾವುದು ಅಂತ ಹೇಳಿದ್ರೆ, ಅಪ್ಪ ನಿಮ್ಮ ರಾಜ್ಯ ಈ ಧರೆಗೆ ಬರಲಿ, ನಿಮ್ಮ ರಾಜ್ಯ ಈ ಭೂಮಿಗೆ ಬರಲಿ, ನಾನಿರುವಂಥ ಭೂಮಿಗೆ ನಿಮ್ಮ ರಾಜ್ಯ ಇಳಿದು ಬರಲಿ ಅಂತ ಪ್ರಾರ್ಥನೆ ಮಾಡಬೇಕು. ಅವನು ಹಠ ಹಿಡಿದು ಪ್ರಾರ್ಥನೆ ಮಾಡಬೇಕು. ಉಪವಾಸ ಪಟ್ಟು ಅವನು ಉಪವಾಸ ಹಿಡಿದು ಅವನು ಪ್ರಾರ್ಥಿಸ್ಬೇಕು. ಅದಕ್ಕೋಸ್ಕರ ದೇವರು ನಮ್ಮನ್ನು ಇಟ್ಟಿದ್ದು. ಯಾರೋ ಹೇಳಿದ್ರು ಅಂತೇಳಿ ಹೇಳಿದ ಪ್ರಾರ್ಥನೆ ಹೇಳ್ಕೊಂಡು 100, 200, 1000 ಅಂತ ಹೇಳ್ಕೊಂಡು ಜೀವಿಸೋದಲ್ಲ. ದೇವರ ರಾಜ್ಯ ಈ ಧರೆಯಲ್ಲಿ ಕಟ್ಟುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿರೋದು. ಎಫೆಸರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ, ಎಫೆಸರಿಗೆ ಬರೆದ ಪತ್ರ 1ನೇ ಅಧ್ಯಾಯಕ್ಕೆ ಹೋಗೋಣ. 1ನೇ ಅಧ್ಯಾಯ ವಾಕ್ಯ 4ರಲ್ಲಿ ನಾವು ನೋಡಿ, ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ಹೀಗೆ ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು ನಿರ್ದೋಷಿಗಳು ಆಗಿರಬೇಕೆಂದು ಇಚ್ಛಿಸಿದರು. ದೇವರ
ಪ್ಲಾನ್ ರೂಪಿಸುವುದಕ್ಕಾಗಿಯೇ ದೇವರು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿರೋದು. ಅದನ್ನ ಬಿಟ್ಟು ನಾವು ಮೂರ್ಖರಂತೆ, ಶತಮೂರ್ಖರಂತೆ ಹೇಳಿದ್ದೇ ಹೇಳ್ಕೊಂಡು ಮಾಡಿದ್ದೇ ಮಾಡಿಕೊಂಡು ಬೆಳಗ್ಗೆನೂ ಅದೇ, ಮಧ್ಯಾಹ್ನನೂ ಅದೇ, ರಾತ್ರಿನೂ ಅದೇ, ಎಲ್ಲಿ ಕುತ್ಕೊಂಡ್ರೂ ಅದೇ, ಹೊರಗಡೆ ಹೋದ್ರೂ ಅದೇ, ಮರಣಕ್ಕೂ ಅದೇ, ಇದೇನು ಬರ್ತ್ಡೇಗೂ ಅದೇ ಅಂತ ಹೇಳಿದ್ರೆ ಅದನ್ನ ಪ್ರಾರ್ಥನೆ ಅಂತ ಹೇಳೋದಿಲ್ಲ. ಅದನ್ನ ಅವನ ಪರ್ಸನಲ್, ಅದು ಪ್ರಾರ್ಥನೆ ಅಲ್ಲ. ಒಬ್ಬ ಕ್ರೈಸ್ತ ಪ್ರತಿದಿನ ಮಾಡಬೇಕಾಗಿರೋದೇನಂತ ಹೇಳಿದ್ರೆ ಮತ್ತಾಯನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 10ನೇ ವಾಕ್ಯ. ಆ ವಾಕ್ಯ ಹಿಡಿದು, ಆ ವಾಗ್ದಾನ ಹಿಡಿದು ಪ್ರಾರ್ಥಿಸಬೇಕು. ಈ ಪ್ರಾರ್ಥನೆಯನ್ನು ಹೇಳಿಕೊಟ್ಟವರು ಯಾರು? ಪ್ರಭು ಯೇಸು ಕ್ರಿಸ್ತರು. ಆ ತಂದೆಯಾದ ದೇವರೇ, ನಿಮ್ಮ ರಾಜ್ಯ ಈ ಧರೆಗೆ ಇಳಿದು ಬರಲಿ ಸ್ವಾಮಿ ಅನ್ನೋದನ್ನ ಎಂಬ ಪ್ರಾರ್ಥನೆ ನೀವು ಪ್ರತಿಯೊಬ್ಬರು ಪ್ರಾರ್ಥಿಸ್ಬೇಕು. ಎಲ್ಲ ಸಮಯ ಪ್ರಾರ್ಥಿಸ್ಬೇಕು. ಬೆಳಗಿನ ಜಾವ ಪ್ರಾರ್ಥಿಸ್ಬೇಕು, ಮಧ್ಯಾಹ್ನ ಪ್ರಾರ್ಥಿಸ್ಬೇಕು, ಸಂಜೆ ಪ್ರಾರ್ಥಿಸ್ಬೇಕು. ಸಮಯ ಸಿಕ್ಕಿದಾಗಲ್ಲ ಈ ವಾಕ್ಯವನ್ನು ನೀವು ಬರೆದಿಟ್ಕೊಂಡು ನೀವು ಓದ್ತಾ 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 ಪ್ರಾರ್ಥಿಸ್ಬೇಕು. ದೇವರೇ, ನಿಮ್ಮ ರಾಜ್ಯ, ನಿಮ್ಮ ಪರಿಶುದ್ಧವಾದ ರಾಜ್ಯ ಈ ನಾನಿರುವಂತ ಈ ಜಗತ್ತಿನಲ್ಲಿ ಇಳಿದು ಬರಲಿ ಸ್ವಾಮಿ. ನಿಮ್ಮ ಚಿತ್ತ ಈ ಜಗತ್ತಿನಲ್ಲಿ, ಈ ಲೋಕದಲ್ಲಿ ನೆರವೇರಲಿ ಎಂದು ನಾವು ಪ್ರಾರ್ಥಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ದೇವರ ರಾಜ್ಯ ಈ ಧರೆಯಲ್ಲಿ ಕಟ್ಟುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿರೋದು, ಸುಮ್ಮನೆ ತಮಾಷೆಗಲ್ಲ. ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 12 ನಾವು ಓದೋಣ. ವಾಕ್ಯ 12, 14, 12. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನು ಸಾಧಿಸುವನು. ಅಷ್ಟೇ ಏಕೆ, ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವನು. ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಅವನು ಸಾಧಿಸ್ತಾ ಇದ್ದಾನೆ. ಏಕೆಂದ್ರೆ ನಾನು ಎಲ್ಲೋಗ್ತಾ ಇದ್ದೀನಿ? ನಾನು ಪಿತನಿಗೆ ಬಳಿಗೆ ಹೋಗ್ತಾ ಇದ್ದೀನಿ. ನೀನು ಇಲ್ಲಿ ಏನ್ ಮಾಡೋದಕ್ಕೋಸ್ಕರ? ನಾನು ಪಿತನ ಬಳಿಗೆ ಹೋಗ್ತಾ ಇದ್ದೀನಿ, ಮತ್ತೆ ಹಿಂತಿರುಗಿ ಬರ್ತೀನಿ. ಬರುವಷ್ಟರಲ್ಲಿ ದೇವರ ಸಾಮ್ರಾಜ್ಯ ಎಲ್ಲಿ ಕಟ್ಟಿರ್ಬೇಕು? ಈ ಜಗದಲ್ಲಿ, ಅಂದ್ರೆ ಈ ಭೂಮಿಯಲ್ಲಿ ಕಟ್ಟಿರಬೇಕು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಈ ಧರೆಯಲ್ಲಿ ಕಟ್ಟಿರಬೇಕು. ಮತ್ತೆ ಯಾಕೆ ನಾವು ಕಟ್ಟಕ್ಕಾಗ್ತಲ್ಲ ನಮ್ಮ ಕೈಲಿ? ಯಾಕೆ ಅಂತಂದ್ರೆ ನಮಗೆ ಏನಕ್ಕೆ ನಾವು ಪ್ರಾರ್ಥಿಸ್ಬೇಕು ಎಂಬ ಅರಿವೇ ನಮಗಿಲ್ವಲ್ಲ. ಅರ್ಥ ಆಗ್ತಾ ಇದೆಯಾ? ನಾವು ಏನಕ್ಕೋಸ್ಕರ ಪ್ರಾರ್ಥಿಸ್ಬೇಕು, ಏನಕ್ಕೋಸ್ಕರ ದೇವ್ರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ ಎಂಬ ಅರಿವೇ ನಮಗಿಲ್ಲ. ಇವತ್ತಿಗೂ ಕೂಡ ನೋಡಿ, ಇನ್ನೊಂದು ವಾಕ್ಯ ಓದಿ. 1 ಕೊರಿಂಥಿ 3ನೇ ಅಧ್ಯಾಯ ವಾಕ್ಯ 9. 1 ಕೊರಿಂಥಿ 3ನೇ ಅಧ್ಯಾಯ ವಾಕ್ಯ 9. ನಾವು ದೇವರ ಸಹಕಾರ್ಮಿಕರು, ನೀವು ದೇವರೇ ಸಾಗುವಳಿ ಮಾಡುವವಲ್ಲ. ಹೌದಾ? ನಿಜನಾ? ನಾವು ದೇವರ ಸಹಕಾರ್ಮಿಕರು. ಪ್ರಭು ಯೇಸು ಕ್ರಿಸ್ತರು ಹೇಳಿದ್ರು, ನಾನು ಪಿತನ ಬಳಿಗೆ ಹೋಗ್ತಾ ಇದ್ದೀನಿ, ನೀವು ನಾನು ಮಾಡಿರುವ ಕೆಲಸ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಮಾಡಿ, ನೀವು ಹೆಚ್ಚಾಗಿ ಮಾಡ್ತೀರಾ ನೀವು ಅಂತ ಹೇಳಿದ್ರು. ನಾವೇನಾದ್ರು ಮಾಡ್ತಾ ಇದ್ದೀವಾ? ಇಲ್ಲ. ಬೆಳಗ್ಗೆ ಎದ್ದು ಹೇಳ್ತೀವಿ, ಕರ್ತನ ಪ್ರಾರ್ಥನೆ ಹೇಳ್ತೀವಿ, ಆದ್ರೆ ಅರಿವಿದ್ದು ಹೇಳ್ತೀವ, ಅರಿವಿಲ್ಲದೆ ಹೇಳ್ತೀವ? ಇವತ್ತಿನವರೆಗೂ ನಾವು ಪ್ರಾರ್ಥನೆ ಮಾಡಿದ್ದೀವಿ, ಇವತ್ತಿನವರೆಗೂ ನಾವು ಕರ್ತನ ಪ್ರಾರ್ಥನೆ ಹೇಳಿದ್ದೀವಿ, ಎಷ್ಟೋ ಬಾರಿ ನಾವು ಹೇಳ್ತೀವಿ. ಅದರಲ್ಲಿರುವಂತ 10ನೇ ವಾಕ್ಯವನ್ನು ನಾವು ಗಮನಿಸಿದೀವ. ದೇವರೇ, ನಿಮ್ಮ ರಾಜ್ಯ ಈ ಧರೆಗೆ ಇಳಿದು ಬರಲಿ ಸ್ವಾಮಿ. ಇದು ನಿಮ್ಮ ರಾಜ್ಯ, ನಿಮ್ಮ ಸಾಮ್ರಾಜ್ಯ ಇಳಿದು ಬರಲಿ ಈ ಜಗತ್ತಿನಲ್ಲಿ, ಅದು ಆವರಿಸಿಕೊಳ್ಳಲಿ. ನಿಮ್ಮ ರಾಜ್ಯ ಈ ಜಗತ್ತಿಗೆ ಇಳಿದು ಬರಲಿ ಎಂಬ ಆ ಒಂದು ಅರಿವು ನಮಗಿದೆಯಾ? ಇಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಯಾರೋ ಒಬ್ರು ಹೇಳ್ಕೊಟ್ಟಿರ್ತಾರೆ, ಅವ್ರೇನ್ ಮಾಡ್ತಾರೆ, ಅವರು ಇಷ್ಟು ಹೇಳ್ಬೇಕು ನೀವು, ಅವಾಗ ಎಲ್ಲ ಸರೋಗುತ್ತೆ ಅಂತ ಹೇಳಿರ್ತಾರೆ. ಹಾಗಾಗಿ ನಾವೇನ್ ಮಾಡ್ತೀವಿ? ಅದನ್ನೇ ಮಾಡ್ತೀವಿ, ಅದನ್ನೇ ಮಾಡ್ತೀವಿ. ಅದನ್ನೇ ಮಾಡ್ತಾರೆ. ಅಂತವ್ರನ್ನ ಏನಂತ ಕರೀತಾರೆ? ಜ್ಞಾನೋಕ್ತಿಗಳ ಗ್ರಂಥ 19ನೇ ಅಧ್ಯಾಯ ವಾಕ್ಯ 3 ನಾವು ಓದೋಣ. 19:3. ಪ್ರೈಸ್ ದಿ ಲಾರ್ಡ್. ಓದಿ, ಬೇಗ ಓದಿ. ಮನುಷ್ಯನ ಬಾಳಿನ ಅಳಿವು ತನ್ನ ಮೂರ್ಖತನದಿಂದ, ಆದರೂ ಅವನು ಸಿಡಿದೇಳುವುದು ಸರ್ವೇಶ್ವರನ ವಿರುದ್ಧ. ತನ್ನ ಕಿವಿಗೆ ಬಿದ್ದುದೆಲ್ಲವನ್ನು ಅವನು ನಂಬಿ ಬಿಡ್ತಾನೆ ಅಲ್ವಾ? ಹೌದಾ?
ತನ್ನ ಕಿವಿಗೆ ಬಿದ್ದುದೆಲ್ಲವನ್ನು ನಂಬ್ತಾನೆ. ಯಾರು ಏನು ಹೇಳ್ತಾರೋ ಅದನ್ನ ಕೇಳ್ತಾನೆ. ಇವತ್ತು ನೀನು ಈ ತರ ಪ್ರಾರ್ಥನೆ ಮಾಡು, ರಾತ್ರಿ 10 ಗಂಟೆಗೆ ಪ್ರಾರ್ಥನೆ ಮಾಡು, ರಾತ್ರಿ 12 ಗಂಟೆಗೆ ಪ್ರಾರ್ಥನೆ ಮಾಡು, ಈ ತರ ಹೇಳ್ತಾ ಹೋಗ್ತಾನೆ. ಆಗ ಏನಾಗುತ್ತೆ? ಅವನು ಸಮಯ ವ್ಯರ್ಥ ಆಯ್ತು. ಅವನ ವೈಯಕ್ತಿಕವಾಗಿ ದೇವರಿಟ್ಟಿಲ್ಲ. ಇವತ್ತಿನವರೆಗೂ ನೀವು ದೇವರೇ ನನ್ನನ್ನು ಚೆನ್ನಾಗಿ ಇಡಿ ಅಂತ ನೀವು ಎಲ್ಲೂ ಪ್ರಾರ್ಥನೆ ಮಾಡಿಲ್ಲ. ಪ್ರಾರ್ಥನೆ ಮಾಡದೆ ಹೋದ್ರು ಚೆನ್ನಾಗಿ ಇಡ್ಲಿಕ್ಕೆ ದೇವರು ಆಲ್ರೆಡಿ ಪ್ಲಾನ್ ಮಾಡಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮನ್ನ ದೇವರು ಇಟ್ಟಿರೋದು ಏನಕ್ಕೋಸ್ಕರ? ದೀಕ್ಷಾ ಸ್ಥಾನ ಕೊಟ್ಟಿರೋದು ಏನಕ್ಕೋಸ್ಕರ? ಅವರ ನಾಮ ನೋಡಿ. ನಮ್ಗೆ ಅವ್ರ ಮುಂದೆ ನಿಂತ್ಕೊಳ್ಳುವಂತ ಯೋಗ್ಯತೆ ಇಲ್ಲ. ಪಾಪಿಗಳಲ್ಲಿ ಅತಿ ದೊಡ್ಡ ಪಾಪಿ ನಾನು. ಆದರೂ ಕೂಡ ದೇವರು ಏನ್ ಮಾಡಿದ್ದಾರೆ? ಆರಿಸ್ಕೊಂಡಿದ್ದಾರೆ. ಅವರ ಯೋಗ್ಯತೆಯನ್ನು ಕೊಟ್ಟು ಈ ವಾಕ್ಯಗಳನ್ನು ಓದುವಂತ ಒಂದು ಆಶೀರ್ವಾದವನ್ನ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈಗ ನಾವೇನ್ ಮಾಡ್ತಾ ಇದೀವಿ? ಕಿವಿಗೆ ಬಿದ್ದುದೆಲ್ಲವನ್ನ ನಾವು ನಂಬ್ತಾ ಇದ್ದೀವಿ. ಇಲ್ಲ, ನಾವು ಕುತ್ಕೊಂಡು ಏನ್ ಮಾಡಬೇಕು? ಯೋಚನೆ ಮಾಡಬೇಕು. ಪವಿತ್ರಾತ್ಮರ ಹತ್ರ ಪ್ರಾರ್ಥನೆ ಮಾಡಬೇಕು. ದೇವರೇ, ನನಗೆ ಯಾವ ಯೋಜನೆ ನನ್ನ ಮೇಲೆ ಇಟ್ಟಿದ್ದೀರಾ? ನನ್ನ ಮೇಲೆ ಇರುವ ಯೋಜನೆ ನನಗೆ ತಿಳಿಸ್ಕೊಡಿ. ಪ್ರೈಸ್ ದಿ ಲಾರ್ಡ್. ಅವ್ರು ತಿಳಿಸ್ಕೊಡಂಗಿದ್ರೆ ಇದೇ ತಿಳಿಸ್ಕೊಡ್ತಾರೆ. ಏನು? ದೇವರ ರಾಜ್ಯ ಈ ಧರೆಯಲ್ಲಿ ಇಳಿದು ಬರೋದಕ್ಕಾಗಿ ಪ್ರಾರ್ಥಿಸು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ದೇವರು ನಮ್ಮನ್ನು ಇಟ್ಟಿರೋದು. ನಮ್ಮ ಮೊದಲನೆಯ ಪ್ರಾರ್ಥನೆ ಶಕ್ತಿಯುತವಾದ ಅಂದ್ರೆ ಶಕ್ತಿಯುತವಾಗಿ ನಾವು ಪ್ರಾರ್ಥಿಸಬೇಕು. ದೇವರೇ, ನಿಮ್ಮ ರಾಜ್ಯ ಇಳಿದು ಬರಲಿ ಸ್ವಾಮಿ, ಧರೆಗೆ ಇಳಿದು ಬರಲಿ. ಅವರು ಒಮ್ಮೆ ಅವರ ರಾಜ್ಯ ಇಳಿದು ಬಂತು ಅಂತ ಹೇಳಿದ್ರೆ ಲೋಕದಲ್ಲಿರುವ ಎಲ್ಲ ದುರಾತ್ಮಗಳು, ಲೋಕದಲ್ಲಿರುವ ಎಲ್ಲ ಮೋಸಗಾರರು, ಲೋಕದಲ್ಲಿರುವ ಎಲ್ಲ ದುಷ್ಟ ಕಾರ್ಯಗಳು ಮಾಡುವ ಎಲ್ಲರೂ ಆಶೀರ್ವಾದ ಹೊಂದುತ್ತಾರೆ. ಆಮೇಲೆ ಕೇಳಿಸ್ತಾ ಇದೆಯಾ? ಎಲ್ಲರೂ ಆಶೀರ್ವಾದ ಹೊಂದುತ್ತಾರೆ. ಎಲ್ಲರೂ ದೀಕ್ಷಾಸ್ಥಾನ ಹೊಂದ್ಕೊಳ್ತಾರೆ. ಎಲ್ಲರೂ ಪರಿಶುದ್ಧರಾಗ್ತಾರೆ. ಆಮೇಲೆ ನೋಡಿ, ಎಲ್ಲರೂ ಪರಿಶುದ್ಧರಾದ್ರೆ ಪ್ರಭುವನ್ನು ಕಾಣ್ತಾರೆ. ಆಮೇಲೆ ಪ್ರಭುವನ್ನು ಕಾಣೋದಲ್ಲದೆ ಅವರ ಜೊತೆಯಲ್ಲೇ ಪರಲೋಕ ಸೇರ್ಕೊಳ್ತಾರೆ. ಆಮೇಲೆ ನೋಡಿ, ಅದಕ್ಕೋಸ್ಕರ ಪ್ರಾರ್ಥಿಸಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕುಟುಂಬ ಸಮೇತವಾಗಿ ದೇವರನ್ನ ಸ್ತುತಿ ಮಾಡಿ, ದೇವರನ್ನ ಮಹಿಮೆ ಪಡಿಸಿ, ಒಟ್ಟಾಗಿ ಸೇರಿ ಕುಳಿತುಕೊಂಡು, ಅಪ್ಪ, ನಿಮ್ಮ ರಾಜ್ಯ ಇಳಿದು ಬರಲಿ ಸ್ವಾಮಿ, ನಿಮ್ಮ ರಾಜ್ಯ ನಮ್ಮ ಊರಲ್ಲಿ ಕಟ್ರಿ, ನಮ್ಮ ಮನೆಯಲ್ಲಿ ಕಟ್ರಿ, ಈ ತರ ಪ್ರಾರ್ಥಿಸಬೇಕು. ನಮ್ಮ ಊರಲ್ಲಿ ಕಟ್ರಿ. ನೀವು ಯಾಕೆ ಕಟ್ಟಲ್ಲ? ನೀವು ಹೊಡೆದಾಡ್ಬೇಕಾಗಿರೋದು ನಾವು. ಅದು ನಿಮ್ಮ ರಾಜ್ಯ ನಮ್ಮ ಊರಲ್ಲಿ ನೀವು ಕಟ್ಟಬೇಕು. ನಮ್ಮ ಊರಲ್ಲಿ ಕಟ್ಟಬೇಕು. ಬೆಂಗಳೂರು ರಾಜ್ಯದಲ್ಲಿ ಕಟ್ಟಬೇಕು, ಕರ್ನಾಟಕ ರಾಜ್ಯದಲ್ಲಿ ಕಟ್ಟಬೇಕು, ಬೆಂಗಳೂರು ಜಿಲ್ಲೆಯಲ್ಲಿ ಕಟ್ಟಬೇಕು, ಭಾರತ ದೇಶದಲ್ಲಿ ನೀವು ಕಟ್ಟಬೇಕು. ಆ ರೀತಿ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಊರಲ್ಲಿ ಏನಾದರೂ ದೇವರ ರಾಜ್ಯ ಇಳಿದು ಬಂತು ಅಂತ ಹೇಳಿದ್ರೆ ಪಾಪಿಗಳೆಲ್ಲ ಮನ ಪರಿವರ್ತನೆ ಆಗ್ತಾರೆ. ಹೌದಾ? ಆಮೇಲೆ ದೇವರು ಕೇಳ್ತಿರೋದು ಮನ ಪರಿವರ್ತನೆ, ಮತ ಪರಿವರ್ತನೆ ಅಲ್ಲ, ಧರ್ಮ ಪರಿವರ್ತನೆ ಅಲ್ಲ, ಮನ ಪರಿವರ್ತನೆ ಅಂದ್ರೆ ಏನು? ಮಾಡಿದ ಪಾಪಗಳಿಗೆ ಮಾಡಿದ ಪಾಪಗಳೆಲ್ಲದಕ್ಕೂ ದೇವರ ಬಳಿ ಕ್ಷಮೆ ಕೇಳಿ ದೇವರ ಮಗನಾಗಿ ಪರಿಶುದ್ಧ ಜೀವನ ಜೀವಿಸೋದು ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಈಗ ನೀವು ಮಾಡುವ ಪ್ರಾರ್ಥನೆಯನ್ನ ದೇವರು ಕೇಳಿದ್ರು. ತಿಮ್ಮಯ್ಯ ಬ್ರದರ್, ನೀವು ಮಾಡುವ ಪ್ರಾರ್ಥನೆಯನ್ನ ದೇವರು ಕೇಳಿದ್ರು. ದೇವರೇ, ನಮ್ಮ ಹಿರಿಯೂರಿನಲ್ಲಿ ನಿಮ್ಮ ರಾಜ್ಯ ಕಟ್ಟಲ್ಪಡಬೇಕು ಅಂತ ಹೇಳಿದಾಗ ನೀವು ಮಾಡುವ ಪ್ರಾರ್ಥನೆ ಕೇಳಿದ್ರು, ಅಲ್ಲಿ ದೇವರ ರಾಜ್ಯ ಇಳಿದು ಬಂತು. ಆಗ ನಿಮ್ಗೆ ಸಂತೋಷ ಆಗುತ್ತಾ? ಆಗಲ್ಲ? ಅಲ್ವಾ? ಎಲ್ಲರೂ ಪರಲೋಕ ರಾಜ್ಯ ಸೇರ್ಕೊಳ್ತಾರೆ. ಆಮೇನ್. ಅರ್ಥ ಆಗ್ತಿದ್ಯಾ? ನಾನು ನಿಮ್ಗೆ ತಿಳಿಸ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನ ಇಟ್ಟಿರೋದು ದೇವರು ಅದಕ್ಕೋಸ್ಕರನೇ, ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡಿರೋದಕ್ಕೋಸ್ಕರ ಅಲ್ಲ. ನೀವು ಎಲ್ಲಿ ಹೋಗಿ ನಿಂತ್ಕೊಳ್ತೀರೋ ಆ ಸ್ಥಳವನ್ನ ದೇವ್ರಿಗೆ ಒಪ್ಪಿಸ್ಬೇಕು. ಏನಕ್ಕೆ? ದೇವರೇ, ನಿಮ್ಮ ರಾಜ್ಯ ಇಲ್ಲಿ ಇಳಿದು ಬರಲಿ, ಈ ಒಂದು ಹಳ್ಳಿಯಲ್ಲಿ, ಈ ಒಂದು ಸ್ಥಳದಲ್ಲಿ ಇಳಿದು ಬರಲಿ ಸ್ವಾಮಿ. ನಿಮ್ಮ ಪ್ರಾರ್ಥನೆ ಅದಕ್ಕೋಸ್ಕರನೇ ದೇವರು ನನ್ನನ್ನು ನಿಮ್ಮನ್ನು ಇಟ್ಟಿರೋದು. ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡು ಸುತ್ತೋದಕ್ಕಲ್ಲ, ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡು ಸುತ್ತೋದಕ್ಕಲ್ಲ. ಅಥವಾ ಹಾಸ್ಪಿಟ್ಲ್ಗೆ ಹೋಗ್ತೀರಾ, ಅಲ್ಲಿ ದೇವರ ರಾಜ್ಯ ನಿರ್ಮಿಸೋದಕ್ಕಾಗಿ ನೀವೇನ್ ಮಾಡ್ಬೇಕು? ದೇವರ ವಾಕ್ಯನ ಬಿತ್ತನೆ ಮಾಡ್ಬೇಕಲ್ಲಿ. ಯಾರಿರ್ಲಿ, ಯಾರು ಇಲ್ದೆ ಹೋಗ್ಲಿ, ಯಾರು ಕೇಳಿಸ್ಕೊಳ್ಳಿ, ಯಾರು ಕೇಳಿಸ್ಕೊಳ್ದೆ ಹೋಗ್ಲಿ, ನೀವಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ಅಟ್ಲೀಸ್ಟ್ ಕಲ್ಲುಗಳಾದ್ರೂ ಕೇಳ್ತವೆ. ಮನುಷ್ಯರು ಕೇಳಿಲ್ಲ ಅಂತ ಹೇಳಿದ್ರೆ ಏನಂತೆ? ಕಲ್ಲುಗಳು ಕೇಳ್ತವೆ, ಬಂಡೆಗಳು ಕೂಗಿಕೊಳ್ತವೆ ಒಂದು ಸಮಯದಲ್ಲಿ. ಆಮೇನ್.
ಬಂಡೆಗಳು ಕೂಗಿಕೊಳ್ತವೆ. ಹಾ, ಮೊದಲಿಗೆ ನಮ್ಮ ಪ್ರಾರ್ಥನೆ, ಒಬ್ಬ ವ್ಯಕ್ತಿಯ ಪ್ರಾರ್ಥನೆ ಯಾವ ರೀತಿ ಇರಬೇಕು? ದೇವರ ರಾಜ್ಯ ಇಳಿದು ಬರುವುದಕ್ಕಾಗಿ. ಅರ್ಥ ಆಯ್ತಾ? ಪ್ರಾರ್ಥನೆ ಹೇಗಿರಬೇಕು? ಮೊದಲನೇ ಪ್ರಾರ್ಥನೆ ಹೇಗಿರಬೇಕು? ದೇವರ ರಾಜ್ಯ ಈ ಧರೆಗೆ ಇಳಿದು ಬರೋದಕ್ಕಾಗಿ ನೀವು ಪ್ರಾರ್ಥಿಸಬೇಕು. ಎಷ್ಟೊತ್ತು ಪ್ರಾರ್ಥಿಸಬೇಕು? ಒಂದು ಟೈಮಾ? 2 ಟೈಮಾ? ಇಲ್ಲ, 1 ಟೈಮ್ ಅಲ್ಲ, 2 ಟೈಮ್ ಅಲ್ಲ. ಹಾಗಾದ್ರೆ ಎಷ್ಟು ಟೈಮ್ ಪ್ರಾರ್ಥಿಸ್ಬೇಕು ನಾವು? ಎಷ್ಟು ಟೈಮ್ ಪ್ರಾರ್ಥಿಸ್ಬೇಕು? ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳ್ತಾರೆ ಎಡ ಬಿಡದೆ ಪ್ರಾರ್ಥಿಸ್ರಿ. ಏನ್ ಮಾಡಿದೆ? ಎಡೆ ಬಿಡದೆ ಅಂದ್ರೆ ಏನು? ಒಂದು ಕ್ಷಣನೂ ನಿರಂತರ, ಒಂದು ಕ್ಷಣನೂ ವ್ಯರ್ಥ ಮಾಡದೆ. ಹಾಗಾದ್ರೆ ದೇವರ ರಾಜ್ಯ ಇಳಿದು ಬರೋದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದೀವ ಅಥವಾ ಬೇರೆ ಏನೋ ಒಂದು ಪ್ರಾರ್ಥನೆ ಮಾಡ್ತಾ ಇದೀವ? ಸಮಯ ವೇಸ್ಟ್ ಆಗ್ತಾ ಇದೆಯಾ? ಸಮಯ ವೇಸ್ಟ್ ಆಗ್ತಾ ಇದೆ, ಬೇರೆದಕ್ಕೆಲ್ಲ ಪ್ರಾರ್ಥಿಸ್ತಾ ಇರ್ತೀವಿ. ನಿಮ್ಮ ಪ್ರಾರ್ಥನೆ ಹೇಗಿರಬೇಕು? ದೇವರ ರಾಜ್ಯ ಇಳಿದು ಬರೋದಕ್ಕಾಗಿ. ಪ್ರಭು ಯೇಸು ಕ್ರಿಸ್ತರು ಇಳಿದು ಬಂದ್ರು ಅಂತ ಹೇಳಿದ್ರೆ ಎಲ್ಲ ಸೈತನನ ಕ್ರಿಯೆಗಳು, ಸೈತನ ಆ ಸ್ಥಳವನ್ನು ಬಿಟ್ಟು ಓಡಿ ಹೋಗ್ತಾನೆ. ಈಗ ಯೇಸು ಸ್ವಾಮಿಯ ಪ್ರಸನ್ನತೆ ಇಳಿದು ಬಂತು ಅಂದ್ರೆ, ಪವಿತ್ರಾತ್ಮರು ಆವರಿಸಿಕೊಂಡ್ರು ಅಂತ ಹೇಳಿದ್ರೆ, ನಿಮ್ಮ ಕುಟುಂಬವನ್ನ ಅಥವಾ ನಿಮ್ಮ ಊರನ್ನ ಪವಿತ್ರಾತ್ಮರು ಆವರಿಸಿಕೊಂಡ್ರು ಅಂತ ಹೇಳಿದ್ರೆ ಅಲ್ಲಿ ಯಾರು ಇಳಿದು ಬರ್ತಾರೆ ಗೊತ್ತಾ? ಯಾರು ಇಳಿದು ಬರ್ತಾರೆ? ಪವಿತ್ರಾತ್ಮರು ನಿಮ್ಮ ಊರನ್ನ ಆವರಿಸಿಕೊಂಡಾಗ ಪವಿತ್ರಾತ್ಮರು ಇಳಿದು ಬರ್ತಾರ? ಯಾರು ಇಳಿದು ಬರ್ತಾರೆ? ಸ್ವರ್ಗರಾಜ್ಯ. ದೇವರೇ ಇಳಿದು ಬರ್ತಾರೆ. ದೇವರು ಇಳಿದು ಬಂದ್ರು ಅಂತ ಹೇಳಿದ್ರೆ ಎಲ್ಲ ದೇವದೂತರುಗಳು, ಪ್ರತಿಯೊಬ್ಬ ದೇವದೂತರುಗಳು, ಸಂತರುಗಳು, ರಕ್ತಸಾಕ್ಷಿಗಳು ಎಲ್ಲರೂ ನಿಮ್ಮ ಊರಲ್ಲಿ ಇಳಿದು ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಆಗ ನಿಮ್ಮ ಊರು ಏನಾಗಿ ಮಾರ್ಪಡುತ್ತೆ? ಒಂದು ಪರಿಶುದ್ಧ ನಗರವಾಗಿ ಮಾರ್ಪಡುತ್ತೆ, ಹೊಸ ಜೆರುಸಲೇಮ್ ಆಗಿ ಮಾರ್ಪಡುತ್ತೆ. ಆಮೇನ್. ದುಷ್ಟರು ಎಲ್ಲರೂ ಏನಾಗ್ತಾರೆ? ಎಲ್ಲ ಬಿಟ್ಟು ಓಡೋಗ್ತಾರೆ, ಎಲ್ಲ ಮನ ಪರಿವರ್ತನೆ ಆಗ್ತಾರೆ. ಅರ್ಥ ಆಗ್ತಾ ಇದೆಯಾ? ಇಡೀ ಸರ್ವ ಆ ಊರು ಏನಾಗುತ್ತೆ? ಎಲ್ಲರೂ ಪ್ರಭುವನ್ನ ಆರಾಧಿಸ್ತಾರೆ. ನೀವು ಅದಕ್ಕೋಸ್ಕರ ಪ್ರಾರ್ಥಿಸ್ಬೇಕೇ ಹೊರತು ಯಾರೋ ಹೇಳಿದ್ರು ಅಂತ ಹೇಳಿದ್ದೇ ಹೇಳ್ಕೊಂಡು ಪುನರಾವರ್ತಿಸ್ಕೊಂಡು ಫಲ ಬಿಡದ ಮರಕ್ಕೆ ನೀವು ಎಷ್ಟೇ ನೀರು ಹಾಕಿದ್ರು ಅದು ವ್ಯರ್ಥ, ಫಲ ಬಿಡೋದಿಲ್ಲ. ಸೊ ಅದಕ್ಕೆ ಹೇಳೋದು, ಅದಕ್ಕೆ ವಾಕ್ಯಗಳನ್ನು ಓದುವವರು ಧನ್ಯರು, ವಾಕ್ಯಗಳನ್ನು ಆಲಿಸುವವರು ಧನ್ಯರು, ವಾಕ್ಯಗಳನ್ನು ಆಲಿಸಿ ಅರ್ಥೈಸಿಕೊಂಡು ಅದರಂತೆ ಜೀವಿಸುವವರು ಧನ್ಯರು. ನೀನು ಬೈಬಲ್ ಓದ್ಲಿಲ್ಲ ಅಂತ ಹೇಳಿದ್ರೆ, ನೀನು ಬೈಬಲ್ ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀನು ಕ್ರೈಸ್ತನಾಗಿ ಇರಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ನಿನ್ನ ಆಲೋಚನೆ ಬೇರೆ, ಈ ಬೈಬಲ್ ಆಲೋಚನೆ ಬೇರೆ. ಬೈಬಲ್ ಅಂದ್ರೆ ಪ್ರಭುವಿನ ಆಲೋಚನೆ ಬೇರೆ. ನಿನ್ನ ಆಲೋಚನೆ ಏನು ಅಂತ ಹೇಳಿದ್ರೆ, ಭಾನುವಾರ ಚರ್ಚ್ಗೆ ಹೋಗೋಣ, ಭಾನುವಾರ ಚರ್ಚ್ಗೆ ಹೋಗಿ ಪರಮಪ್ರಸಾದ ತಗೊಂಡ್ಬರೋಣ, ಮತ್ತೆ ಸಾಕು, ಇನ್ನು ಬರುವ ವಾರ ತನಕ ಕೆಲ್ಸಕ್ಕೆ ಹೋಗ್ತೀನಿ ಬರ್ತೀನಿ, ತುಂಬಾ ಕಷ್ಟ ಜೀವನ. ಅದಕ್ಕೋಸ್ಕರ ದೇವ್ರು ಇಟ್ಕೊಂಡಿದ್ದಾರೆ. ಭಾನುವಾರ ಒಂದಿನ ನಾವು ಚರ್ಚ್ಗೆ ಹೋಗಿ ಬಂದ್ರೆ ಸಾಕ? ಇಲ್ಲ. ದೇವರ ರಾಜ್ಯ ಕಟ್ಟಬೇಕು ಧರೆಯಲ್ಲಿ. ಆಮೇನ್. ಪವರ್ ಏನು ಕೊಟ್ಟಿದ್ದು ದೇವರು? ಸುಮ್ಮನೆ ಕುತ್ಕೊಳಕ, ಹಿಡ್ಕೊಂಡು ಕುತ್ಕೊಳಕ? ದೀಕ್ಷಾಸ್ಥಾನ ಕೊಟ್ಟಿದ್ದೇನಕ್ಕೋಸ್ಕರ? ದೀಕ್ಷಾಸ್ಥಾನ ಕೊಟ್ಟಿದ್ದೇನೆ ಮೊದಲು ಊರನ್ನ ಕಟ್ಟಬೇಕಲ್ವಾ? ಪ್ರಭುವಿನ ರಾಜ್ಯ ಇಳಿದು ಬರೋದಕ್ಕೋಸ್ಕರ ಪ್ರಾರ್ಥಿಸ್ಬೇಕಲ್ವಾ? ಈಗ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಈಗ ಪ್ರಭು ಯೇಸು ಕ್ರಿಸ್ತರು ಸ್ವರ್ಗಾರೋಹಣರಾದ ಮೇಲೆ ಅವ್ರು ಏನ್ ಹೇಳ್ತಾರೆ? ನೀವು ಎಲ್ಲೋ ಹೋಗ್ಬೇಡಿ, ಇಲ್ಲೇ ಕುತ್ಕೊಂಡು ಪ್ರಾರ್ಥನೆ ಮಾಡಿ. ವಾಕ್ಯ ಓದಿ. ಪ್ರೇಷಿತರ ಕಾರ್ಯಕಲಾಪಗಳು 1ನೇ ಅಧ್ಯಾಯ ವಾಕ್ಯ 14.
ಅಲ್ಲಿ ಏನ್ ಮಾಡ್ತಾ ಇದ್ರಂತೆ? ಏನ್ ಮಾಡ್ತಾರೆ ಓದಿ ನೋಡೋಣ. ಅಲ್ಲಿ ಅವರು ಒಮ್ಮನಸ್ಸಿನಿಂದ ಪ್ರಾರ್ಥನೆಯಲ್ಲಿ ನಿರತರಾಗುತ್ತಿದ್ದರು. ಹಾ, ಕೆಲವು ಮಹಿಳೆಯರು, ಯೇಸುವಿನ ತಾಯಿ ಮರಿಯಳು, ಯೇಸುವಿನ ಸಹೋದರರು ಅವರೊಡನೆ ಇದ್ದರು. ಅವರೊಡನೆ ಇದ್ದರು. ಪ್ರತಿದಿನ ಅವ್ರು ಏನ್ ಮಾಡ್ತಾ ಇದ್ರಂತೆ? ಪ್ರತಿದಿನ ಏನ್ ಮಾಡ್ತಾ ಇದ್ರು? ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರಾರ್ಥನೆ ಮಾಡ್ತಾ ಇದ್ರು. ಅವ್ರು ಎಲ್ಲೋ ಹೋಗಿ ಏನ್ ಮಾಡ್ಲಿಲ್ಲ? ಸಂದೇಶ ಸಾರ್ಲಿಲ್ಲ. ನಮಗೆ ತಲೆ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ. ನಮ್ಗೇನಾದ್ರು ಒಂದ್ ಸ್ವಲ್ಪ ಏನಾದ್ರು ಅರಿವಾಯ್ತು ಅಂದ್ರೆ ನಾವೇನ್ ಮಾಡ್ತೀವಿ? ಬೈಬಲ್ ಕೈಯಲ್ಲಿ ಹಿಡ್ಕೊಂಡು ದೇವರ ವಾಕ್ಯ ಸಾರಕ್ಕೆ ಹೋಗ್ತೀವಿ. ಸಾರುವ ಬರದಲ್ಲಿ ನಾವೇನ್ ಮಾಡ್ತೀವಿ? ಅನೇಕ ಸುಳ್ಳುಗಳನ್ನ ಬೋಧಿಸ್ತೀವಿ. ಜನರನ್ನ ಮೆಚ್ಚಿಸುವುದಕ್ಕಾಗಿ ಸಕ್ಕರೆ ಲೇಪಿತ, ಆದ್ರೆ ಜನರಿಗೆ ಇಷ್ಟವಾಗುವ ರೀತಿಯಲ್ಲಿ ನಾವು ಬೋಧಿಸ್ತೀವಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಕರೆಕ್ಟಾ? ಜನರು ಇಷ್ಟಪಡಬೇಕು. ಅವರು ವಾವ್ ಬ್ರದರ್ ಬರೋ ನೆಕ್ಸ್ಟ್ ಟೈಮ್ ನೀವೇ ಬನ್ನಿ, ನೀವು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ, ಎಷ್ಟು ನಗ್ತೀರಾ, ನಗ್ದು ಹೊಟ್ಟೆಲ್ಲ ಉಣ್ಣಾಯ್ತು ನಮ್ಗೆ, ನಗ್ದು ಹೊಟ್ಟೆಲ್ಲ ಉಣ್ಣಾಯ್ತು. ಆದ್ರೆ ಮಾತ್ರ ಧರ್ಮಶಾಸ್ತ್ರ ಕರೆಕ್ಟಾಗಿ ಹೇಳ್ತೀರಾ. ನಗ್ದು ಹೊಟ್ಟೆಲ್ಲ ಉಣ್ಣಾಗ್ತಾ ಇದೆ, ಆದ್ರೆ ಧರ್ಮಶಾಸ್ತ್ರ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಈ ರೀತಿ ಜನರನ್ನು ಮೆಚ್ಚಿಸುವ ಬೋಧನೆಗಳಿಗೆ ಜನರು ಕಿವಿಗೊಡ್ತಾರೆ. ಧರ್ಮಶಾಸ್ತ್ರ ನುಡಿಯುವಂತೆ ಏನಾದ್ರು ನೋಡಿದ್ರೆ, ಅಯ್ಯೋ ಇದು ತುಂಬಾ ಕಠಿಣವಾಗಿದೆ, ಇವ್ರನ್ನ ಏನ್ ಮಾಡಬೇಡಿ, ಇವ್ರನ್ನ ಕರ್ಸ್ಬೇಡಿ, ನಮಗ್ ಭಯ ಆಗುತ್ತೆ, ಇನ್ನೊಂದ್ಸಲ ಬೇಡ ಇವರು ಬೇಡ. ಬೈಬಲ್ ಅಲ್ಲಿ ಇಲ್ದಿರೋದನ್ನ ಇವರು ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಈಗ ಯಾರನ್ನ ತಿರಸ್ಕಾರ ಮಾಡಿದ್ದು? ಪ್ರಭು ಯೇಸು ಕ್ರಿಸ್ತರು ಹಾಗೂ ಅವರ ಯೋಜನೆಯನ್ನ, ಅವರ ಪ್ಲಾನ್ ಅನ್ನ ನಾವೇನ್ ಮಾಡ್ದೋ? ತಿರಸ್ಕಾರ ಮಾಡ್ದೋ. ಈಗ ಪ್ರಭುವಿನ ಪ್ಲಾನ್ ತಿರಸ್ಕಾರ ಮಾಡೋದು ಯಾರಂತ ಗೊತ್ತಾ ನಿಮ್ಗೆ? ಯಾರು? ಪ್ರಭುವಿನ ಶತ್ರು ಅಲ್ವಾ? ಪ್ರಭುವಿನ ಶತ್ರು ಯಾರು? ಸೈತಾನ. ಹಾಗಾದ್ರೆ ನೀವು ಸೈತಾನ. ಈಗ ನೀವು ಕೂಡ ತಿರಸ್ಕಾರ ಮಾಡ್ತಾ ಇದೀರ ಅಂತ ಹೇಳಿದ್ರೆ ನಿಮ್ಮ ತಂದೆ ಯಾರು? ಪ್ರಭು ಯೇಸು ಕ್ರಿಸ್ತರು. ಹೌದಾ? ಸೈತಾನನ ಪ್ರಭು ಯೇಸು ಕ್ರಿಸ್ತರ? ಅದು ಗಮನದಲ್ಲಿ ಇಟ್ಕೊಳ್ಬೇಕು. ದೇವರ ಯೋಜನೆಯನ್ನು ನಾವು ಏನೋ ತಿರಸ್ಕಾರ ಮಾಡ್ದೋ ಅಂತ ಹೇಳಿದ್ರೆ ನಾವು ದೇವರ ಮಕ್ಕಳಾಗಿರೋದಿಲ್ಲ, ಸೈತಾನನ ಮಕ್ಕಳಾಗಿರ್ತೀವಿ. ಸೈತಾನನ ಮಕ್ಕಳು ಏನಾಗಿರ್ತಾರೆ? ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಸೈತಾನ ಮಕ್ಕಳು ಏನಾಗ್ತಾರೆ? ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಾಚಿಕೆ, ಮಾನ, ಮರ್ಯಾದೆ ಯಾವುದೂ ಇರೋದಿಲ್ಲ ಅವರಿಗೆ. ಸುಳ್ಳನ್ನ ಬಹಳ ಸಹಜವಾಗಿ ಹೇಳ್ತಾರೆ. ಸೈತಾನನು ಕೂಡ ಹಂಗೆ ಸುಳ್ಳು ಹೇಳಿ ಏದಿನ ತೋಟವನ್ನು ಹಾಳು ಮಾಡ್ದ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಅರ್ಥ ಆಗ್ತಾ ಇದೆಯಾ? ಮೊದಲು ನಾವು ಯಾವುದಕ್ಕೋಸ್ಕರ ಪ್ರಾರ್ಥಿಸಬೇಕು? ಕುಟುಂಬ ಸಮೇತರಾಗಿ ದೇವರ ರಾಜ್ಯ ಇಳಿದು ಬರೋದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಪ್ರೈಸ್ ದಿ ಲಾರ್ಡ್. ಓಕೆ, ಎರಡನೇದು ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 32 ಓದೋಣ. 8ನೇ ಅಧ್ಯಾಯ ವಾಕ್ಯ 32. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯ ನೀಡುವುದು. ಆಮೆನ್. ಪ್ರೈಸ್ ದಿ ಲಾರ್ಡ್. 8ನೇ ಅಧ್ಯಾಯ 32ನೇ ವಾಕ್ಯ. ಸಂತ ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 32ನೇ ವಾಕ್ಯ. ಮೊದಲು ನಾವು ದೇವರ ರಾಜ್ಯ ಈ ಧರೆಯಲ್ಲಿ ಇಳಿದು ಬರಲಿ ಅಂತ ನಾವು ಕಣ್ಣೀರಿಟ್ಟು ಅಂಗಲಾಚಿ ಸಮಯ ಕೊಟ್ಟು ಪ್ರಾರ್ಥಿಸಬೇಕು. ಎರಡನೇದಾಗಿ ಸತ್ಯವನ್ನ ಅರಿತುಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಯಾಕೆಂದ್ರೆ ಸತ್ಯ ಅರ್ಥಕೊಳ್ಳಿಲ್ಲ ಅಂತ ಹೇಳಿದ್ರೆ, ಈಗ ಜಾನ್ ಬ್ರದರ್ ಸುಳ್ಳು ಹೇಳಿದ್ರು ನೀವು ನಂಬ್ತೀರಾ? ನಂಬಲ್ವಾ? ಸತ್ಯ ಅರ್ಥಕೊಂಡಿಲ್ಲ ಅಂದ್ರೆ ನಾವು ನಂಬ್ತೀವಿ. ಈಗ ನಾನು ಹೇಳ್ತೀನಿ, ರಾತ್ರಿ ದೇವ್ರು ನನ್ನ ಕನ್ಸಲ್ಲಿ ಬಂದಿದ್ರು, ಎಲ್ಲರ ಹತ್ರನು ತಿಂಗಳಿಗೆ 500 ರೂಪಾಯಿ ಕಲೆಕ್ಷನ್ ಮಾಡ್ಕೊ ಅಂತ ಹೇಳು, ಅವ್ರು ಕಾಣಿಕೆ ಹಾಕಕ್ಕೆ ಹೇಳು. ಆ ಕಾಣಿಕೆ ಹಾಕಿದ್ರೆ ಆ ಕಾಣಿಕೆಯ ಆಧಾರದ ಮೇಲೆ ಅವ್ರಿಗೆ ಪರಲೋಕದಲ್ಲಿ ಸ್ಥಳ ಕೊಡ್ತಾ ಇದ್ದೀನಿ. ಅದನ್ನೆಲ್ವ ನಾನು ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ನಾನು ಹೇಳಿದೆ, ನನ್ನ ತಂದೆಯ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿದೆ,
ನಾನು ಹೋಗ್ತಾ ಇದ್ದೀನಿ, ಮತ್ತೆ ನಾನು ಬರ್ತಾ ಇದ್ದೀನಿ ಅಂತ ಹೇಳದ್ನ 14ರಲ್ಲಿ ಅಲ್ವಾ? ಯೋಹನ 14ರಲ್ಲಿ ಏನು, ನಾನು ಹೋಗ್ತಾ ಇದ್ದೀನಿ, ನಾನು ಮತ್ತೆ ಬರ್ತೀನಿ, ಅಲ್ಲಿ ತನಕ ನೀನು ದುಡ್ಡು ಕಲೆಕ್ಷನ್ ಮಾಡು ಅಂತ ಹೇಳಿದ್ರು ಅಂತ ಹೇಳಿದ್ರೆ ನೀವು ತಿಂಗಳು 500 ರೂಪಾಯಿ ಕೊಡಲ್ಲ ಅನ್ಕೊಂಡಿದ್ದೀರಾ? ಬಯಾಡ್ಸಿದ್ರೆ ಕೊಡ್ತೀವಿ ಬ್ರದರ್, ಬಯಾಡ್ಸಿದ್ರೆ ಕೊಡಲ್ಲ ಅನ್ಕೊಂಡಿದ್ದೀರಾ? ಭಯ ಇಟ್ರೆ ಕೊಡ್ತಾರೆ ಬ್ರದರ್. ಬೇರೆ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಸತ್ಯ ಗೊತ್ತಿಲ್ಲದೆ ಕೊಡ್ತಿದ್ರು, ಸತ್ಯವಾದ ಅರ್ಥವಾದ ಕೊಡಲ್ಲ. ಅಲ್ವಾ? ಹೌದಾ? ಹಾ, ಹೌದು ಬ್ರದರ್. ಎಲ್ಲರೂ ಇದ್ದೀರಾ? 500 ರೂಪಾಯಿ ತರಕ್ ಹೋದ್ರಾ? ಇದ್ದೀರಾ? ಆಮೇಲೆ ಇದ್ದೀವಿ ಬ್ರದರ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಸತ್ಯ ತಿಳ್ಕೊಂಡ್ರೆ ನಾವು ಯಾವುದೇ ಬಿಡುಗಡೆ ಸಿಗುತ್ತೆ ಬ್ರದರ್. ಲೋಕದ ವಿಷಯಗಳನ್ನು ನಾವು ನಂಬೋದಿಲ್ಲ. ಆಮೇನ್. ಯೇಸು ಸ್ವಾಮಿ ಏನ್ ಹೇಳಿದ್ರು? ಮೊದಲು ನೀನು ಸತ್ಯ ಅರ್ಥಕೋ, ಮೊದಲು ನೀನು ಸತ್ಯ ಅರ್ಥಕೋ. ಆ ಸತ್ಯ ಯಾರು? ಯಾರು ಆ ಸತ್ಯ? ದೇವರ ಜೀವವುಳ್ಳ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರಲ್ವಾ? ಹೌದು ಕರೆಕ್ಟಾ? ನಾನೇ ಜೀವ, ಬ್ರದರ್. ನಾನೇ ಜೀವ, ನಾನೇ ಮಾರ್ಗ, ನಾನೇ ನಾನೇ ನಿತ್ಯ. ಸತ್ಯ ಅಲ್ವಾ? ಓದಿ ಹೌದು ಬ್ರದರ್. ಯೋಹನ 14:6 ಓದಿ. ಅದಕ್ಕೆ ಯೇಸು, ಮಾರ್ಗವು ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಈಗ ಏನಂತ ಹೇಳಿದ್ರು ಪ್ರಭು ಯೇಸು ಕ್ರಿಸ್ತರು? ಅಂತ ಹೇಳಿದ್ರು, ನೀನು ಸತ್ಯ ಅರ್ಥಕೋ, ಮೊದಲು ಸತ್ಯ ಅರ್ಥಕೋ. ಸತ್ಯ ಅಂದ್ರೆ ಏನು? ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದೇ ಸತ್ಯ. ಈಗ ಕೆಲವು ಜನ ಏನ್ ಮಾಡ್ತಾ ಇದಾರೆ? ಅಯ್ಯೋ ನಿನಗೆ ಯಾಕೆ, ನೀನು ಈ ಪ್ರಾರ್ಥನೆ ಮಾಡ್ತಾ ಇರು, ನೀನ್ 100 ಮಾಡು, 200 ಮಾಡು, ಪರಲೋಕದಲ್ಲಿ ಒಂದು ಕಿಟಕಿ ಇದೆ, ಆ ಕಿಟಕಿಯಿಂದ ನಿನ್ನ ನಾನು ನುಗ್ಗಿಸ್ಬಿಡ್ತೀನಿ. ನಿಜನಾ? ಪರಲೋಕದಲ್ಲಿ ಕಿಟಕಿ ಇದೆಯಾ? ನಿನಗೆ ಸತ್ಯ ಗೊತ್ತಿದ್ರೆ ನೀನು ಇದನ್ನ ಏನ್ ಮಾಡ್ತೀಯ? ತಿರಸ್ಕಾರ ಮಾಡ್ತೀಯ. ಎಲೇ ಸೈತಾನನ ಸಂತತಿಯೇ, ನೀನು ದೂರ ನಿಂತ್ಕೋ, ನೀನೊಬ್ಬ ಕಪಟ ಬೋಧಕ. ನೀನು ನನ್ನ ಆತ್ಮವನ್ನು ನಾಶ ಮಾಡಲಿಕ್ಕೆ ಬಂದಂತ ಕಪಟ ಬೋಧಕ ನೀನು. ವಾಕ್ಯ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಮುಖಾಂತರ ಬಾರದ ಹೊರತು ನೀನು ಯಾರು ಪಿತನ ಬಳಿಗೆ ಬರೋಕ್ಕಾಗೋದಿಲ್ಲ ಎಂದು ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೀನು ಬೇರೆ ಹೇಳ್ತಾ ಇದೀಯಲ್ಲ, ನಾನು ನಿನ್ನ ಮಾತು ಕೇಳಬೇಕಾ ಇಲ್ಲ ಯೇಸು ಸ್ವಾಮಿ ಮಾತು ಕೇಳಬೇಕಾ? ನಿನ್ನ ಮಾತು ನಾನು ಕೇಳಬೇಕು ಅಂತ ಹೇಳಿದ್ರೆ ನಾನು 3 ಆಣಿಗಳನ್ನು ನೀನು ಹೊಡಿಬೇಕು. 3 ಆಣಿ ಹೊಡೆದು ತಲೆ ಮೇಲೆ ಮುಳ್ಳಿನ ಕಿರೀಟ ಇಡಬೇಕು. ಆಗ ನಾನು ನೀನು ಹೇಳೋ ಮಾತು ನಂಬ್ತೀನಿ. ಇಲ್ಲ ಅಂದ್ರೆ ನನ್ನ ದೇವರು, ನನ್ನ ಪ್ರಭು ಯೇಸು ಕ್ರಿಸ್ತರು ಹೇಳಿದ ಮಾತನ್ನು ನಾನು ನಂಬ್ತೀನಿ ಅಂತ ಹೇಳಿದ್ರೆ ಅವನು 3 ಆಣಿ ಹೊಡೆಸ್ಕೊಳ್ಳಿಕ್ಕೆ ಆ ಬೋಧಕ ಸಿದ್ಧನಾಗ್ತಾನ? ಇಲ್ಲ ಬ್ರದರ್, ಹೊಡ್ಸ್ಕೊಳ್ಳಲ್ಲ. ಏನಂತ ಹೇಳ್ತಾನೆ? ನಿನ್ಗೆ ಇಷ್ಟ ಆದ್ರೆ ಕೇಳು, ಇಲ್ಲಾರ ಹೋಗು, ಹೋಗ್ಬೋದು. ನಾನು ಹೋಗ್ತೀನಿ ಬೇರೆ ಕಡೆ. ಎರಡನೇದಾಗಿ ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂತಂದ್ರೆ, ದೇವರೇ ನನಗೆ ಸತ್ಯವನ್ನು ತಿಳಿಸಿಕೊಡಿ, ನನಗೆ ಸತ್ಯವನ್ನು ತಿಳಿಸಿಕೊಡಿ, ಸತ್ಯದ ಗೂಢಾರ್ಥಗಳನ್ನು ನನಗೆ ತಿಳಿಸಿಕೊಡಿ, ನನ್ನ ಕುಟುಂಬದವರಿಗೆ ಸತ್ಯವನ್ನು ತಿಳಿಸ್ಕೊಡಿ. ಯಾಕೆ ಅಂತ ಹೇಳಿದ್ರೆ, ಗಂಡ ಸತ್ಯ ತಿಳ್ಕೊಂಡು ಹೆಂಡತಿ ತಿಳ್ಕೊಳ್ಳದೆ ಹೋದ್ರೆ ಅಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಅನ್ಕೊಂಡಿದ್ದೀರಾ? ಇಲ್ಲ ಬ್ರದರ್, ಇರೋದಿಲ್ಲ. ನೆಮ್ಮದಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನೆಮ್ಮದಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸೈತಾನ ಏನ್ ಮಾಡ್ತಾನೆ? ನೆಮ್ಮದಿ ಹಾಳು ಮಾಡುವಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ. ಕಾದು ಕುಳಿತುಕೊಂಡಿರ್ತಾನೆ. ಹೆಂಡತಿಗೆ ವಿರುದ್ಧವಾಗಿ, ಗಂಡನಿಗೆ ವಿರುದ್ಧವಾಗಿ, ಅಥವಾ ಅತ್ತೆ ಸೊಸೆಗೆ ವಿರುದ್ಧವಾಗಿ, ತಂದೆ ತಾಯಿಗಳು ಮತ್ತೆ ಮಕ್ಕಳಿಗೆ ವಿರುದ್ಧವಾಗಿ ಅವನು ತಂದು ಇಡ್ತಾ ಇರ್ತಾನೆ. ಅವನ ಕೆಲಸ ಅದೇನೆ. ನಿನಗೆ ಸತ್ಯ ಗೊತ್ತಿತ್ತು ಅಂತ ಹೇಳಿದ್ರೆ ನೀನೇನ್ ಮಾಡ್ಬೋದು? ಓಕೆ, ನೀನು ಅಲ್ಲೇ ದೂರ ನಿಂತಿರು, ದೂರ ಇರು, ಬಾಗ್ಲದ ಆಚೆ ಇರು. ನನಗೆ ಸತ್ಯ ಏನು ಅನ್ನೋದು ನನಗೆ ಅರಿವಾಗಿದೆ. ಯೇಸು ಎಂಬ ನಾಮ ಬಿಟ್ಟರೆ ಈ ಧರೆಯಲ್ಲಿ ಬೇರೆ ಯಾವ ನಾಮದಿಂದಲೂ ಜೀವೋದ್ಧಾರ ಇಲ್ಲ, ರಕ್ಷಣೆ ಇಲ್ಲ. ಅವರ ಮುಖಾಂತರ ಹೋಗದ ಹೊರತು ಯಾರು ಪಿತನ ಬಳಿಗೆ ಹೋಗಲು ಸಾಧ್ಯವಿಲ್ಲ ಎಂದು ಪ್ರಭು ಯೇಸು ಕ್ರಿಸ್ತರೇ ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 6ರಲ್ಲಿ ತಿಳಿಸಿದ್ದಾರೆ. ನೇರವಾಗಿ ಹೇಳ್ಬೋದಲ್ವಾ? ಈ ವಾಕ್ಯ ಗೊತ್ತಿದ್ರೆ ನಿಮಗೆ ಹೇಳ್ಬೋದು. ವಾಕ್ಯ ಗೊತ್ತಿಲ್ಲ ಅಂದ್ರೆ ಹೆಂಗೆ ಹೇಳ್ತೀರಾ? ಹೇಳಕ್ ಸಾಧ್ಯ ಇಲ್ಲ ಅಲ್ವಾ?
ಅದಕ್ಕೋಸ್ಕರ ನಿಮ್ಮ ಪ್ರಾರ್ಥನೆ, ನಿಮ್ಮ ಕುಟುಂಬದವರ ಪ್ರಾರ್ಥನೆ ಕೈ ಹಿಡ್ಕೊಳ್ಬೇಕು. ಕುಟುಂಬದಲ್ಲಿರುವ ಪ್ರತಿಯೊಬ್ಬರು ಕೈ ಹಿಡ್ಕೊಂಡು ಹಾಗೆ ಸರ್ಕಲ್ ಅಂದ್ರೆ ವೃತ್ತಾಕಾರದಲ್ಲಿ ನಿಂತ್ಕೊಂಡು ಎಲ್ಲರೂ ಹೇಗೆ ಪ್ರಾರ್ಥನೆ ಮಾಡಬೇಕು? ದೇವರೇ ನನಗೆ ಸತ್ಯವನ್ನ ತಿಳಿಸ್ಕೊಡಿ. ಯಾವ ಸತ್ಯ ಬೇಕು ನಿಮ್ಗೆ? ಭೂಲೋಕದ ಸತ್ಯನ, ಪರಲೋಕದ ಸತ್ಯನ? ಪರಲೋಕದ ಸತ್ಯ ಬೇಕು. ಪರಲೋಕದ ಸತ್ಯ ತಿಳ್ಕೊಂಡ್ರೆ ಮಾತ್ರ. ಅದಕ್ಕೆ ವಾಕ್ಯ ಏನ್ ಹೇಳ್ತದೆ? ಯೆಹೋಶುವನಿಗೆ ಏನ್ ಹೇಳಿದ್ರು? ನೀನು ಇದನ್ನ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಬಿಡಬೇಡ, ಏನ್ ಮಾಡು, ನಿನ್ನ ಬಾಯಲ್ಲೇ ಇಟ್ಕೊಂಡಿರು. ಹೇಳಿದ್ರು. ಅದಾದ್ಮೇಲೆ 9ನೇ ವಾಕ್ಯ ನೋಡಿ. 9ನೇ ಇದು, ನಾನು ನಿನಗೆ ಆಜ್ಞಾಪಿಸಿದಂತೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ. ಎಲ್ಲೇ ಹೋದ್ರು ನಾನು ನಿನ್ನ ಜೊತೆಲಿ ಇರ್ತೀನಿ. ಮತ್ತೆ ಇನ್ನೊಂದು 7ನೇ ವಾಕ್ಯ, ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗ್ಲಿಕ್ಕೆ ಬಿಡಬೇಡ, ನೀ ಎಲ್ಲೇ ಹೋದ್ರು ಕೃತಾರ್ಥನಾಗುವೆ, ಜಯ ಹೊಂದುವೆ. ಸಕ್ಸಸ್ ನಿನಗೆ ಉಂಟು, ನೀನು ಮಾಡುವ ಕೆಲಸದಲ್ಲಿ ಜಯ ಉಂಟು ನಿನಗೆ. ಯಾವಾಗ ಜಯ ಅಂತಂದ್ರೆ ನೀನು ಸತ್ಯ ತಿಳ್ಕೊಂಡಾಗ ಮಾತ್ರ. ಅದನ್ನು ಧ್ಯಾನಿಸ್ಬೇಕು, ಅದನ್ನು ಬಿಡಬಾರದು. ಯಾರೋ ನೀವು ತುಂಬಾ ಬಲವಾಗಿರ್ತೀರ, ಯಾರೋ ಒಬ್ರು ಬರ್ತಾರೆ ನಿಮ್ಮಲ್ಲಿ ಸಂದೇಹ ಎಂಬ ವಿಷ ಬೀಜವನ್ನು ಬಿತ್ತುತ್ತಾರೆ. ಮತ್ತಾಯನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಮತ್ತಾಯನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ರಾತ್ರಿಯಲ್ಲಿ ಎಲ್ಲರೂ ಮಲಗಿರುವಾಗ. ಆ ವಾಕ್ಯ ಓದಿ. ಮತ್ತಾಯನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯ 25ನೇ ವಾಕ್ಯ, 13:25. ಒಂದು ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ಅವನ ವೈರಿ ಬಂದು ಗೋಧಿಯ ನಡುವೆ ಕಳೆಗಳನ್ನು ಬಿತ್ತಿ ಹೋದ. ಎಲ್ಲರೂ ನಿದ್ರಿಸುತ್ತಿರೋದಂದ್ರೇನು? ಎಲ್ಲರೂ ಲೋಕದ ಆಲೋಚನೆಯಲ್ಲಿ ಇರಬೇಕಾದ್ರೆ, ದೇವರಿಂದ ಬೇರ್ಪಟ್ಟಾಗ ಅವನು ನಿದ್ರೆ ಮಾಡೇ ಮಾಡ್ತಾನೆ. ಖಂಡಿತವಲ್ಲ ಅವನು ನಿದ್ರೆ ಮಾಡ್ತಾನೆ. ಎಲ್ಲರೂ ನಿದ್ರಿಸುತ್ತಿರುವಾಗ ವೈರಿ ಬಂದು ಏನ್ ಮಾಡ್ದ? ಅವರ ನಡುವೆ ಕಳೆಗಳನ್ನು ಬಿತ್ತಿ ಹೋದ. ವಿಶ್ವಾಸ ಇರೋ ಕಡೆ ಅಥವಾ ಸತ್ಯ ಇರೋ ಕಡೆ ಸುಳ್ಳು ಎಂಬ ಕಳೆ ಬಿತ್ತಿ ಹೋದ. ವಿಶ್ವಾಸ ಇರೋ ಕಡೆ ಅವಿಶ್ವಾಸ ಎಂಬ ಆ ಒಂದು ಕಳೆಯನ್ನು ಅವನು ಬಿತ್ತು ಹೋಗ್ತಾನೆ. ಪ್ರೀತಿ ಎಂಬ ಆ ಒಂದು ಬಾಂಧವ್ಯ ಇರುವ ಕಡೆ ಅವನು ಬೇರೆ ಯಾವುದಾದ್ರೂ ಒಂದು ಸಂದೇಹ, ಸಂಶಯ, ದುಃಖ, ವೇದನೆ, ಚಿಂತೆ ಇವೆಲ್ಲವನ್ನ ಅವನು ಬಿತ್ತಿ ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರ್ಬೇಕು ನಾವು. ಅದಕ್ಕೆ ಬಹಳ ಎಚ್ಚರಿಕೆಯಾಗಿರಬೇಕು ಅಂತ ಹೇಳಿದ್ರೆ ಸತ್ಯ ನಮಗೆ ತಿಳಿದಿರಬೇಕು. ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 6ರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಹೇಳ್ತೀನಿ, ಶನಿವಾರ ನೀವೇನಾದ್ರು ಬಲಿಪೂಜೆ ಇಟ್ಟು ಪ್ರಾರ್ಥನೆ ಮಾಡಿದ್ದೆ ಆದ್ರೆ ನೀವು ಕೂಡ ಪರಲೋಕ ಹೋಗ್ತೀರಾ ಅಂತ ನಾನು ಹೇಳ್ತೀನಿ. ನೀವು ನಂಬ್ತೀರಾ? ಇಲ್ಲ ಬ್ರದರ್. ಯಾಕೆ ನಂಬಲ್ಲ ಬ್ರದರ್? ಸತ್ಯ ನಾವು ತಿಳ್ಕೊಂಡಿದೀವಲ್ಲ. ಏನ್ ಸತ್ಯ ತಿಳ್ಕೊಂಡಿದ್ದೀರಾ ನೀವು? ಏನ್ ಸತ್ಯ ತಿಳ್ಕೊಂಡಿದ್ದೀರಾ? ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 6ರಲ್ಲಿ ಯೇಸುವಿನ ಮುಖಾಂತರನೇ ನಾವು, ಯೇಸು ಸ್ವಾಮಿನ ಹೇಳ್ತಾರೆ, ನನ್ನ ಮುಖಾಂತರ ಬಾರದ ಹೊರತು ಅಲ್ವಾ ಹೇಳಿದ್ರ? ಅದೇ ಸತ್ಯ. ಆ ಸತ್ಯವನ್ನ ತಿಳಿದುಕೊಳ್ಳುವುದಕ್ಕಾಗಿ ನಾವು ಪ್ರತಿದಿನ ಏನ್ ಮಾಡಬೇಕು? ಕಣ್ಣೀರಿಟ್ಟು ಪ್ರಾರ್ಥಿಸ್ಬೇಕು. ಅಪ್ಪ, ನನಗೆ ಸತ್ಯ ತಿಳಿಸ್ಕೊಡಿ ದೇವರೇ, ನನಗೆ ಸತ್ಯ ತಿಳಿಸ್ಕೊಡಿ. ನನಗೆ ಸತ್ಯ ಇಲ್ಲದೆ ನಾನು ಬರೇ ಸುಳ್ಳು ಕೇಳ್ಕೊಂಡು ಇವತ್ತಿನವರೆಗೂ ನಾವು ಜೀವಿಸ್ಬಿಟ್ಟೆ ಸ್ವಾಮಿ. ಇವತ್ತಿನವರೆಗೂ ನಾನು ಜೀವಿಸ್ಬಿಟ್ಟೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಏನು ಈಗ ನಾವು ಯೇಸು ಸ್ವಾಮಿ ಹೇಳಿರೋದು ಆ ಒಂದು ಸತ್ಯ ನಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ, ಈ ಲೋಕದಲ್ಲಿ 1 ಯೋಹಾನ 4ನೇ ಅಧ್ಯಾಯದಲ್ಲಿ ಬರುವಂತಹ ಆ ಸುಳ್ಳು ಬೋಧಕ, ನಾನು ಪವಿತ್ರಾತ್ಮ ಪ್ರೇರಿತನಾಗಿ ಬರ್ತಾ ಇದ್ದೀನಿ ಅಂತ ಹೇಳಿದ್ರು, ಆಗ ನಾವೇನ್ ಹೇಳ್ತೀವಿ? ಅಪ್ಪ, ನೀನು ಪವಿತ್ರಾತ್ಮ ಪ್ರೇರಿತ ಅಲ್ಲ. ಏಕೆ ಅಂತ ಹೇಳಿದ್ರೆ ಅಲ್ಲಿ ವಾಕ್ಯ ಇದೆ, ಕ್ರಿಸ್ತ ಯೇಸುವನ್ನು ಒಪ್ಪಿಕೊಳ್ಳದ ಆತ್ಮ ದೇವರಿಂದ ಪ್ರೇರಿತವಾದುದು ಅಲ್ಲ. ವಾಕ್ಯ ಇದೆ ನೋಡಿ, 3ನೇ ವಾಕ್ಯ, 1 ಯೋಹಾನ 4:3. ಯೇಸುವನ್ನು ಒಪ್ಪಿಕೊಳ್ಳದ ಆತ್ಮ ದೇವರಿಂದ ಪ್ರೇರಿತವಾದದಲ್ಲ,
ಅದು ಕ್ರಿಸ್ತ ವಿರೋಧಿಯ ಅದು ಕ್ರಿಸ್ತ ವಿರೋಧಿಯ ಆತ್ಮ, ಸತ್ಯಕ್ಕೆ ವಿರುದ್ಧವಾಗಿ ಇರುವಂತ ಆತ್ಮ, ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡಿಕೊಳ್ಳದ ಆತ್ಮ. ಎಷ್ಟೋ ಜನ ಬೋಧಕರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಅನ್ಕೊಳ್ತೀನಿ ನಾನು. ಬರ್ತಾರೆ, ಅವ್ರದೇ ಆದ ಒಂದು ದೇವರನ್ನ ಇಟ್ಕೊಂಡಿರ್ತಾರೆ, ಅವ್ರದೇ ಆದ ಒಂದು ಒಬ್ಬ ಸಂತರನ್ನ ದೇವರನ್ನಾಗಿ ಮಾಡಿಟ್ಕೊಂಡಿರ್ತಾರೆ. ಅವ್ರು ಬರ್ತಾರೆ, ಅಯ್ಯೋ ನೀನು ಹಿಂಗೆ ಮಾಡಬೇಡ, ಹಿಂಗೆ ಮಾಡು, ಈ ಸ್ವರೂಪ ತಗೋ, ಇದನ್ನ ತಗೊಂಡೋಗಿ ಈ ಮೂಲೆಯಲ್ಲಿ ಇಡು, ಆ ಮೂಲೆಯಲ್ಲಿ ಇಡು, ಅಲ್ಲಿಡು, ಇಲ್ಲಿಡು, ಮೇಲೆ ಇಡು, ಪ್ರತಿದಿನ ಅದಕ್ಕೆ ಇದು ಮಾಡು, ಅದು ಮಾಡು ಅಂತ ಹೇಳ್ತಾರೆ. ಒಬ್ಬೊಬ್ಬ ಸಂತರುಗಳನ್ನ ದೇವರಾಗಿ ಮಾಡಿಟ್ಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಸತ್ಯವನ್ನ ಅವರು ಅರ್ಥಕೊಳ್ಳಕ್ಕೆ ಬಿಡ್ತಾ ಇಲ್ಲ. ಸತ್ಯವನ್ನ ಅರ್ಥಕೊಳ್ಳಕ್ಕೆ ಅವರು ಬಿಡ್ತಾ ಇಲ್ಲ. ಬೈಬಲ್ ಹೇಳುತ್ತೆ, ದೇವರ ಆತ್ಮವು ಏನಂತ, ಕ್ರಿಸ್ತ ಯೇಸುವನ್ನು ಒಪ್ಪಿಕೊಳ್ಳದ ಆತ್ಮ ಅದು ದೇವರಿಂದ ಬಂದದ್ದಲ್ಲ, ಅದೊಂದು ಕಪಟ ವ್ಯಕ್ತಿಯಿಂದ ಬಂದಂಥದ್ದು, ಸುಳ್ಳುಗಾರನಿಂದ ಅಂತ ಬಂದಂಥದ್ದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಮೊದಲು ನಾವು ಯಾವುದಕ್ಕೋಸ್ಕರ ಪ್ರಾರ್ಥಿಸ್ಬೇಕು ಕರೆಕ್ಟಾಗಿ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಅದನ್ನ ಕರೆಕ್ಟಾಗಿ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಮೊದಲು ನಾನು ಎದ್ದ ತಕ್ಷಣ ನಾನು ಈ ವಾಕ್ಯವನ್ನ ಓದಿ ನಾನೇನ್ ಮಾಡಬೇಕು? ಪ್ರಾರ್ಥಿಸ್ಬೇಕು. ಅಪ್ಪ ತಂದೆಯೇ, ನಿಮ್ಮ ರಾಜ್ಯ ನಮ್ಮ ಊರಲ್ಲಿ ಕಟ್ಟಲ್ಪಡಲಿ. ಆಮೇನ್. ಎರಡನೇದಾಗಿ ನನಗೆ ಸತ್ಯ ತಿಳಿಸಿಕೊಡಿ ಎಂದು ನೀವು ಪ್ರಾರ್ಥಿಸ್ಬೇಕು. ಸುಮ್ಮನೆ ಯಾರೋ ಹೇಳಿದ್ರು ಅಂತೇಳಿ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಹೇಳ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ದಿನದಲ್ಲಿ ನಾವು ಪ್ರಭುವಿನ 2ನೇ ಬರುವಿಕೆಯಲ್ಲಿ ಇದ್ದೀವಿ. ಮೊದಲನೇ ಬರುವಿಕೆಯಲ್ಲ, 2ನೇ ಬರುವಿಕೆಯಲ್ಲಿದ್ದೀವಿ. 2ನೇ ಬರುವಿಕೆ ದೇವರು ಸಿದ್ಧ ಮಾಡಿರೋದು. 2ನೇ ಬರುವಿಕೆ ಬರ್ತಾ ಇರೋದೇ ನ್ಯಾಯ ತೀರ್ಪಿಗೆ, ಪ್ರೀತಿಸೋಕಲ್ಲ. ಮತ್ತೆ ಅವರು ಹುಟ್ಟಿ ಬರ್ತಾ ಇಲ್ಲ. ಮತ್ತೆ ಹುಟ್ಲಿಕ್ಕೆ ಅವರಿಗೆ ಯಾವುದೇ ಶರೀರ ಬೇಕಾಗಿಲ್ಲ. ಅವರು ನೇರವಾಗಿ ಲೆಕ್ಕ ಕೇಳಲಿಕ್ಕೆ ಬರ್ತಾ ಇದ್ದಾರೆ. ದೂತರ ಸಮೇತ ಇಳಿದು ಬರ್ತಾ ಇದ್ದಾರೆ. ಅವರು ರಾಜಾದಿ ರಾಜರು ಮೇಘ ದೂತರೊಡನೆ ಇಳಿದು ಬರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಅರ್ಥ ಆಗ್ತಿದ್ಯಾ? ಸತ್ಯ ತಿಳ್ಕೊಳ್ಬೇಕು. ಅವರ ರಾಜ್ಯ ಕಟ್ಟುವುದಕ್ಕಾಗಿ ಮೊದಲು ಸತ್ಯ ತಿಳ್ಕೊಂಡ್ರೆ ಮಾತ್ರ ಅವ್ರ ರಾಜ್ಯ ಕಟ್ಟಕ್ಕೆ ಸಾಧ್ಯ. ಇಲ್ಲ ಅವ್ರಿಗೆ ಸಾಧ್ಯನಿಲ್ಲ. ಹೆಂಗ್ ಕಟ್ತೀರಾ? ಸತ್ಯ ಗೊತ್ತಿಲ್ಲದೆ ರಾಜ್ಯ ಹೆಂಗ್ ಕಟ್ತೀರ? ಹೇಳಿ ನೋಡೋಣ. ಹೇಗೆ ಕಟ್ತೀರ ರಾಜ್ಯನ? ಈಗ ಒಂದು ಶಾಲೆ, ನೀವು ಟೀಚರೇ ಅಲ್ಲ, ನೀವು ಹೇಗೆ ಪಾಠ ಮಾಡಬೇಕು ಅನ್ನೋದೇ ನಿಮ್ಗೆ ಗೊತ್ತಿಲ್ಲ. ಮತ್ತೆ ನೀವು ಹೋಗಿ ನಾನು ಟೀಚರ್ ಅಂತ ಹೇಳಿ ಕೆಲಸಕ್ಕೆ ಸೇರ್ಕೊಳಕ್ಕಾಗುತ್ತಾ? ಆಗಲ್ಲ, ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಮೊದಲು ನಾವು ದೇವರ ರಾಜ್ಯ ಕಟ್ಟುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ನಮ್ಮ ಪ್ರಾರ್ಥನೆ, ದೇವರೇ ನಿಮ್ಮ ರಾಜ್ಯ ಈ ಧರೆಯಲ್ಲಿ ಇಳಿದು ಬರಲಿ ಸ್ವಾಮಿ. ಧರೆ ಅಂತ ಹೇಳಿದ್ರೆ ಮೊದಲು ನನ್ನ ಕುಟುಂಬದಲ್ಲಿ ಕಟ್ಟಲ್ಪಡಲಿ, ನನ್ನ ಕುಟುಂಬ ಆದ್ಮೇಲೆ ನನ್ನ ಊರಿನಲ್ಲಿ ಕಟ್ಟಲ್ಪಡಲಿ, ನನ್ನ ಊರಾದ ಮೇಲೆ ಬೆಂಗಳೂರು ಜಿಲ್ಲೆ ಕಟ್ಟಲ್ಪಡಲಿ, ಅದಾದ್ಮೇಲೆ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಜಿಲ್ಲೆಗಳಲ್ಲೂ ನಿಮ್ಮ ಸಾಮ್ರಾಜ್ಯ ಇಳಿದು ಬರಲಿ, ಕಟ್ಟಲ್ಪಡಲಿ. ನೀವು ನಿಮ್ಮ ಮನೇಲೇ ಕೂತಿದ್ದೀರಾ, ಆದರೆ ನಿಮ್ಮ ಪ್ರಾರ್ಥನೆ ಎಲ್ಲಿ ತನಕ ಹೋಗ್ತಾ ಇದೆ? ಭೂಮಿಯ ಕಟ್ಟ ಕಡೆಯವರಿಗೆ ಹೋಗ್ತಾ ಇದೆ. ಹೋಗುತ್ತಾ? 100% ಹೋಗುತ್ತೆ. 100% ಹೋಗುತ್ತೆ. ಅದು ಬಿಟ್ಟು ಕುತ್ಕೊಂಡು ಒಂದು ಜಾಗದಲ್ಲಿ ಕುತ್ಕೊಂಡು ಎದೊಳಕ್ಕಾಗದೆ, ಕುತ್ಕೊಳ್ಳೋಕ್ಕಾಗದೆ, ಹೇಳಿದ್ದೆ ಹೇಳ್ಕೊಂಡು ಫಲ ಬಿಡದ ಪ್ರಾರ್ಥನೆಗಳನ್ನು ಹೇಳ್ಕೊಂಡು, ಪವಿತ್ರಾತ್ಮರು ಹೇಳ್ತಾರೆ ನೀವು ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಯಾವ ರೀತಿ ಪ್ರಾರ್ಥಿಸಬೇಕು ಎಂಬ ಅರಿವೇ ನಿಮಗೆ ಇಲ್ಲ ಅಂತ ಹೇಳ್ತಾರೆ. ಪ್ರೀಸ್ ಅಲ್ಲ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರ್ಬೇಕು. ಯಾಕಂದ್ರೆ ಪ್ರಾರ್ಥನೆ ವಿಷಯದಲ್ಲೂ ಕೂಡ ನಾವು ಬಹಳ ಎಚ್ಚರಿಕೆಯಾಗಿರಬೇಕು. ದೇವರ ಚಿತ್ತ ಏನಿದೆ ಅದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಸತ್ಯ ನಾವು ತಿಳ್ಕೊಳ್ಬೇಕು. ಸತ್ಯ ತಿಳ್ಕೊಂಡ ಮೇಲೆ ನಾವು ಅತಿ ಹೆಚ್ಚಾಗಿ ಶಕ್ತಿಯುತವಾಗಿ ನಾವು ಪ್ರಾರ್ಥಿಸಬಹುದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಓಕೆ. ಈ ಒಂದು ಕ್ಲಾಸನ್ನು ನಾವು ಇನ್ನು ನಾಳೆನೂ ಕೂಡ ನಾವು ಮುಂದುವರಿಸೋಣ. ಯಾಕಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಕ್ರೈಸ್ತ ಪ್ರತಿದಿನ ಮಾಡಬೇಕಾದಂತಹ ಕರ್ತವ್ಯಗಳು ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ಕ್ಲಾಸನ್ನು ನಾವು ಮುಗಿಸೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್.